ಒಂದು ಸೋಪಿಂದ ಶುರು ಮಾಡಿ ಸುಮಾರು 50 ಉತ್ಪಾದನೆ ಮಾಡ್ತಾ ಇದೀವಿ ಎಲ್ಲ ಪ್ರಾಡಕ್ಟ್ ಎಲ್ಲ. ಸುಮಾರು ನನಗೆ ಕಸ್ಟಮರ್ಸ್ ಆಲ್ ಇಂಡಿಯಾದಲ್ಲೇ ಸುಮಾರು 2,500 ಕಸ್ಟಮರ್ಸ್ ಇದ್ದಾರೆ. ಕೆನಡಾದಲ್ಲಿ ಇದ್ದಾರೆ, US ಅಲ್ಲಿ ಇದ್ದಾರೆ. ಬಂದಾಗೆಲ್ಲ ಇಲ್ಲಿ ತಗೊಂಡು ಹೋಗ್ಬಿಡ್ತಾರೆ ಸರ್. 20 ಲಕ್ಷ ಲೋನು ತಗೊಂಡಿದ್ದೀವಿ ಸರ್. PM-FME ಪ್ರಧಾನ ಮಂತ್ರಿ ಯೋಜನೆದು ಲೋನ್ ತಗೊಂಡಿದ್ದೀನಿ. ಮತ್ತೆ 50% ಸಬ್ಸಿಡಿನೂ ಸಿಕ್ತು ನಮಗೆ. ವಿತೌಟ್ ಶ್ಯೂರಿಟಿನೇ ಕೊಟ್ಟಿದ್ದಾರೆ. ನಮ್ಮ ಕೆನರಾ ಬ್ಯಾಂಕ್ ಎಲ್ಲ ತಗೊಂಡಿದ್ದೀನಿ. ಇನ್ನೊಂದು 2 ಲಕ್ಷ 3 ಲಕ್ಷ ಮೇಲೆನೆ ಉಳಿತಾಯ ಆಗುತ್ತೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಮೊದಲು ಅಡ್ರೆಸ್ಸು ಹೇಳ್ಬಿಡ್ತೀನಿ ನಿಮಗೆ. ಉತ್ತರಹಳ್ಳಿ ವಲ್ಲಭನಗರ ಅಂತ ಸುಖಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಇದೆ. ಅಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಭಾಳ ಅದ್ಭುತ ಏನು ಗೊತ್ತಾ ನಿಮಗೆ, ತರಕಾರಿಗಳನ್ನ ನಾವು ಪಲ್ಯಕ್ಕೆ ನೋಡಿವಿ, ಇನ್ಯಾವುದಕ್ಕೂ ಯೂಸ್ ಮಾಡೋದು ನೋಡಿದ್ದೀವಿ. ಕೆಲವೊಬ್ಬರು ಬಿಸ್ಕೆಟನ್ನು ಮಾಡಿರೋದು ನೋಡಿಬಿಟ್ಟಿರ್ತೀವಿ. ಇಲ್ಲೊಬ್ರು ಇದ್ದಾರೆ ಬರ್ರಿ, ನಿಮ್ಗೆ ಟೊಮಾಟೊ ಸೋಪ್ ಬೇಕಾ, ಸೌತೆಕಾಯಿ ಸೋಪ್ ಬೇಕಾ, ಗಜ್ಜರಿ ಸೋಪ್ ಬೇಕಾ, ಅಂದರೆ ಕ್ಯಾರೆಟ್ ಸೋಪ್ ಬೇಕಾ, ಯಾವ ಸೋಪ್ ಬೇಕು ಹೇಳ್ರಿ, ಅವೆಲ್ಲ ತರಕಾರಿಯಲ್ಲೇ ಮಾಡಿರ್ತಕ್ಕಂಥ ಸೋಪ್ಗಳನ್ನ ನಿಮಗೆ ಕೊಡ್ತಾರೆ. ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಕೇಳಿದಾಗ ನನಗೂ ವಿಚಿತ್ರ ಅನಿಸ್ತು, ಇದೇನಪ್ಪ ಅಂಥೇಳಿ. ಬಟ್ ನಿಜವಾಗ್ಲೂ ಮಾಡಕತ್ತೀರಿ, ಅದನ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಮತ್ತು 10x10ನಲ್ಲಿ ಉದ್ಯಮ ಶುರು ಮಾಡಿ ಇವರು ತಿಂಗಳಿಗೆ 2 ಲಕ್ಷ ದುಡಿತಾ ಇದ್ದಾರೆ. ಬನ್ನಿ ಆ ಕತೆ ಹೇಳ್ತೀನಿ. ನೀವು ಕೂಡ ಕೊನೆವರೆಗೆ ವಿಡಿಯೋ ನೋಡ್ರಿ. 500 ರೂಪಾಯಿ ಇದ್ದರೆ ಸಾಕು ಈ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಯಾವುದೇ ಹಳ್ಳಿಯಲ್ಲಿ ಕೂತ್ಕೊಂಡು ಇದನ್ನು ಮಾಡ್ಬೋದು. ಮಾರುಕಟ್ಟೆ ಇದಕ್ಕೆ ಬೇಕಾದಷ್ಟಿದೆ. ಯಾಕೆ ಅಂತಂದರೆ ಬೇಕಾದಷ್ಟು ಸೋಪುಗಳು ಮಾರ್ಕೆಟಲ್ಲಿ ಇರಬಹುದು. ಬಟ್ ಹೊಸ ಅನ್ವೇಷಣೆ ಮಾಡಿ ಏನು ಇವ್ರು ತಂದಿದಾರಲ್ಲ, ಇದಕ್ಕೆ ಅದ್ಭುತವಾದ ಬೇಡಿಕೆ ಇದೆ. ದೇಶ ವಿದೇಶಗಳಲ್ಲಿ ಇವ್ರ ಸೋಪ್ ಮಾರಾಟ ಇದೆ. ಬನ್ನಿ ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಕೊನೆವರೆಗೆ ವಿಡಿಯೋ ನೋಡಿ. ಸಾಧ್ಯ ಆದರೆ ನೀವು ಇಂಥ ಉದ್ಯಮನ ಶುರು ಮಾಡಿ. ಬನ್ನಿ. ಈ ಅರುಣಗೌಡ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ನೀವು ಸರ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೇಡಮ್ ಇದು ಏರಿಯಾ ಹೆಸರು ಹೇಳ್ಬೇಡ ಫಸ್ಟ್. ಇದು ಕತ್ರೂಪೆ ಉತ್ತರಳ್ಳಿ ಬರುತ್ತೆ. ಇದು ವಲ್ಲಭನಗರ್ ಸರ್. ಈ ಕಡೆ ಬೆಂಗಳೂರು ವಲ್ಲಭನಗರ್. ಬೆಂಗಳೂರು ಉತ್ತರಳ್ಳಿ ವಲ್ಲಭನಗರ. ಓಕೆ. ಈಗ ನಿಮ್ದು ಹಿಂದೆ ಕಾಣಿಸ್ತಾ ಇದೆ ಸುಖಿ ಹೋಮ್ ಮೇಡ್ ಪ್ರಾಡಕ್ಟ್. ಎಸ್ ಸರ್. ಸುಖಿ ಅಂತ ಹೆಸರು ಯಾವಾಗ ಇಟ್ರಿ ಸರ್? ಸುಖಿ ನನ್ನ ಮಗ ಹೆಸರು ಆಕ್ಚುಲಿ. ಅದು ಓಕೆ, ಸುಖಾಸ್ ಗೌಡ ಅಂತ ಅವನ ಹೆಸರು. ಸುಖಿ ಅಂತ ಶಾರ್ಟ್ ಆಗಿ ಕರಿತೀವಿ. ಹಾಗಾಗಿ ಅದನ್ನೇ ಹೆಸರಿಟ್ಟಿದೆ ಸರ್ ನಮ್ಮ ಕಂಪ್ನಿಗೆ. ಓಕೆ. ಸೊ ನೋಡೋಣ ಸರ್. ಖಂಡಿತ ಸರ್, ಬರಬೇಕು. ಓಕೆ. ಓಕೆ. ಎಷ್ಟು ವರ್ಷ ಆಯ್ತು ಸರ್? ನಾನು ಶುರು ಮಾಡಿ 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. 5 ವರ್ಷ ಆಯ್ತು. 5 ವರ್ಷದಿಂದ ಇಲ್ಲಿದ್ದೀವಿ. ಹೌದು ಸರ್. ಓಕೆ ಓಕೆ ಓಕೆ. ನೋಡೋಣ. ಖಂಡಿತ ಸರ್, ಬನ್ನಿ. ಓಹೋ, ಬನ್ನಿ ಸರ್, ಖಂಡಿತ. ಓಕೆ. ಸೊ ಇದನ್ನ ನೋಡ್ತಾ ಇದ್ದೀನಿ ನಾನು. ಮೋಸ್ಟ್ಲಿ ಒಂದು ಎಷ್ಟು ಸೈಜು ಮೇಡಮ್ ಇದು? 1000 ಒಳಗಡೆ ಇರುತ್ತೆ ಸರ್. 1,000 ಸ್ಕ್ವೇರ್ ಫೀಟ್ ಒಳಗಡೆ ಇರುವಂತ ಒಂದು ಚಿಕ್ಕ ರೂಮ್. ಒಂದು ಸಿಂಗಲ್ ಬೆಡ್ರೂಮ್ ಅಂತ ಹೇಳ್ಬೋದಾ? ಖಂಡಿತ ಸರ್, ಅಲ್ವಾ? ಸಿಂಗಲ್ ಬೆಡ್ರೂಮ್ ಅಂತ ಹೇಳ್ಬೋದು. 3 ಸರ್, ನಮ್ದು ಕೋಲಾರ ಹತ್ರ ಒಂದು ಹಳ್ಳಿ ಬರುತ್ತೆ. ತೃಪ್ತಿಗೆ ಹೋಗೋ ರೋಡಲ್ಲಿ ಒಂದು ಪೂಜೆನಹಳ್ಳಿ ಅಂತ ಒಂದು ತೋಟದ ಮನೆ ನಮ್ದು. ಹಳ್ಳಿಯಲ್ಲಿ ಬೆಳೆದಂತ ಹುಡುಗಿ. ಮದ್ವೆ ಆದ್ಮೇಲೆ ಇಲ್ಲಿ ಬಂದು ಸೆಟ್ಲ್ ಆಗಿದೆ ಸರ್. ಏನು ಓದಿದ್ರಿ? ನಂದು BBM ಆಗಿದೆ ಸರ್. ಬ್ಯಾಚಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಕೊಂಡು. ಯಾಕೆ BBM ಓದಬೇಕಂತ? ಇಲ್ಲ ಸರ್, ಏನು ಮೊದಲಿಂದ ನನಗೆ ಬಿಸ್ನೆಸ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ. ಹೆಂಗದ ಆಸಕ್ತಿ ಒಂದು ಹಳ್ಳಿ ಹುಡುಗಿಗೆ ಬಿಸ್ನೆಸ್ ಬಗ್ಗೆ? ಅಂದ್ರೆ ನಮ್ಮ ತಂದೆಯವರೆಲ್ಲ ಚೆನ್ನಾಗಿ ಓದಿದ್ರು. ನಮ್ಮ ದೊಡ್ಡಪ್ಪ US ಅಲ್ಲಿದ್ದಾರೆ ಸರ್, ಅಮೆರಿಕದಲ್ಲಿ. ಅವಾಗೆ ನಮ್ಮ ತಾತ ಅವ್ರು ಚೆನ್ನಾಗಿ ಓದಿಸಿ, ಮೆಡಿಕಲ್ ಓದಿಸಿ ಆಗ ಸೆಟ್ಲ್ ಆಗಿದ್ದಾರೆ. ಆಗ ನಮ್ಮ ತಂದೆಯವರು ಅಷ್ಟೇ BE ಮಾಡಿದ್ದಾರೆ ಸರ್. ಬಟ್ ಆದ್ರೆ ಕೆಲಸಕ್ಕೇನು ಹೋಗಿಲ್ಲ. ಅಲ್ಲಿ ಕೃಷಿ ಭೂಮಿ ಇರೋದ್ರಿಂದ ನಮ್ಮ ತಾತ ತಿರೋಗಿದ್ದಾರೆ ಬೇಗ. ಹಾಗಾಗಿ ನಮ್ಮ ತಂದೆಯವರೆಲ್ಲ ನೋಡ್ಕೊಂಡು ಸ್ವಲ್ಪ ಬಿಸ್ನೆಸ್ ಮತ್ತೆ ಅವರು ಆ ರಿಲೇಟೆಡ್ ಇರೋದ್ರಿಂದ ನನಗೂ ಅದರಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇದೆ ಸರ್. ಹಂಗಾಗಿ ಬಿಸ್ನೆಸ್ ಕೋರ್ಸೇ ಓದಿದ್ರಿ? ಹೌದು ಸರ್. ಓದಿ ಏನ್ ಕನ್ಸ್ ಕಟ್ಕೊಂಡಿದ್ರಿ? ಏನ್ ಮಾಡ್ಬೇಕಂತಿತ್ತು ಸರ್? ಮೊದಲಿಂದನೂ ಬೈ ಬರ್ತ್ ನನ್ಗೆ ಏನೋ ಹುಟ್ಟಿದಾಗಿಂದನೂ ನೈಸರ್ಗಿಕ ವಸ್ತುಗಳನ್ನ ತುಂಬಾ ಇಷ್ಟ. ಅಂದ್ರೆ ಮನೆಯಲ್ಲೇ ತೋಟದಲ್ಲೇ ನಮ್ದು ಪುದೀನ, ಕೊತ್ತಂಬರಿ, ಟೊಮೊಟೊ ಈ ತರ ಎಲ್ಲ ಬೆಳೀತಾ ಇದ್ರು. ಹಾಗಾಗಿ ಅದರಿಂದನೇ ಪೌಡರ್ಸ್ ಮಾಡೋದು. ಅವಾಗೆ ಚಿಕ್ಕ ವಯಸ್ಸಲ್ಲೇ ನಾನು ಅದು ಪೇಸ್ಟ್ ಪ್ಯಾಕ್ ತರ ಹಾಕೊಳ್ಳೋದು, ಸೋಪ್ ತರ ಮಾಡಿ ಅದನ್ನೇ ಯೂಸ್ ಮಾಡ್ತಾ ಇದ್ರು. ಬಾತ್ ಪೌಡರ್ ತರ ನಮ್ಮ ತಾಯಿಯವ್ರು ಮಾಡ್ಕೊಡೋರು. ಅದೇ ಯೂಸ್ ಮಾಡ್ತಾ ಇದ್ರು. ಮತ್ತೆ ಸೀಗೆಕಾಯಿ ಎಲ್ಲಾನು ತಲೆಗೆ ಶಾಂಪೂ ಎಲ್ಲ ಯೂಸ್ ಮಾಡ್ತಾ ಇರ್ಲಿಲ್ಲ. ಸೀಗೆಕಾಯಿ ಪೌಡರ್ ಮಾಡಿ ಅದರಿಂದನೇ ತಲೆಯೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ಅವಾಗಿಂದನೇ ಸ್ವಲ್ಪ ಈ ಕಡೆ ನೇಚರ್
ನೇಚರ್ ನೈಸರ್ಗಿಕವಾಗಿ ವಸ್ತುಗಳು ಬೆಳೆಸೋದಂದ್ರೆ ತುಂಬಾ ಇಷ್ಟ ಸರ್. ಓಕೆ. ಇನ್ನು ಮದುವೆ ಆಯ್ತು, ಬೆಂಗಳೂರಿಗೆ ಬಂದ್ರ? ಹೌದು ಸರ್. ಯಜಮಾನ್ರು ಏನ್ ಮಾಡ್ತಾರೆ? ಅವರು ಬಿಸ್ನೆಸ್ ಬೇರೆ ಫೀಲ್ಡ್ ಅಲ್ಲಿ ಇದ್ದಾರೆ, ರಿಯಲ್ ಎಸ್ಟೇಟ್ ಆ ಥರ ಎಲ್ಲ ಮಾಡ್ತಾರೆ ಓಕೆ. ನೀವು ಬೆಂಗಳೂರಿಗೆ ಬಂದ್ಮೇಲೆ ಈ ಬಿಸ್ನೆಸ್ ನಿಮ್ಗೆ ಉದ್ಯಮ ಮಾಡ್ಬೇಕಂತ ಯಾವಾಗ ಅನಿಸ್ತು ಬೆಂಗಳೂರು? ಅಂದ್ರೆ ನಂದು ಮದುವೆ ಆಗಿ ಸುಮಾರು 8 ವರ್ಷ ಆದ್ಮೇಲೆ ಮಗ 8 ವರ್ಷಗಳು ಆಯ್ತು ಸರ್ ಮಗ ಹುಟ್ಟಿ ಎಲ್ಲಾನು. ಅವಾಗ ಕೋವಿಡ್ ಬಿಫೋರ್. ಆಗ ನನಗೆ ಸ್ಕಿನ್ ತುಂಬಾ ಅಂದ್ರೆ ಸೋಪ್ಸ್ ಎಲ್ಲ ನನಗೆ ಸೆಟ್ ಆಗ್ತಾ ಇರ್ಲಿಲ್ಲ, ತುಂಬಾ ಸೆನ್ಸಿಟಿವ್ ಸ್ಕಿನ್, ಏರ್ ಫಾಲ್ ಆಗೋದು. ಹಾಗಾಗಿ ನಾನು ಏನಾದ್ರೂ ನೈಸರ್ಗಿಕವಾಗಿ ಶಾಶ್ವತ ಏನಾದ್ರೂ ಸೊಲ್ಯೂಷನ್ ಮಾಡ್ಕೋಬೇಕು ಅಂತ ಕೋರ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಸರ್. ಡಿಪ್ಲೊಮಾ ಆಗಿದೆ ಕಾಸ್ಮೆಟಿಕ್ಸ್ ಅಲ್ಲಿ ನಂದು. ಆಮೇಲೆ 2 ಇಯರ್ಸ್ ಎಲ್ಲ ಮಾಡ್ಕೊಂಡು ಆಮೇಲೆ ತುಂಬಾ ಮನೆಯಲ್ಲೇ ಸ್ವಲ್ಪ ದಿನ ಎಲ್ಲ ಪ್ರಯೋಗ ಮಾಡಿ ನಮ್ಮ ಮೇಲೆ ಮಾಡ್ಕೊಂಡು ಏನು ಪ್ರಾಬ್ಲಮ್ ಆಗಿಲ್ಲ, ಅಕ್ಕಪಕ್ಕ ಎಲ್ಲ ಕೊಟ್ಟು ಏನು ತೊಂದರೆ ಇಲ್ಲದ್ಮೇಲೆ ಒಂದು ಯಾಕೆ ಜನಕ್ಕೆ ನಾವು ನೈಸರ್ಗಿಕವಾಗಿ ಯಾಕೆ ರಾಸಾಯನಿಕ ಮುಕ್ತ ವಸ್ತುಗಳನ್ನು ಅಂದ್ರೆ ಸೋಪು ಶಾಂಪು ಯಾಕೆ ಕೊಡಬಾರ್ದು ಅಂತ ಆಮೇಲೆ ಯೋಚನೆ ಮಾಡಿದ್ದೆ ಸರ್. ಈಗ ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್? ಸರ್ ನಾನು ಫಸ್ಟ್ ಮೊದಲನೇದಾಗಿ ಸೋಪಿಂದನೇ ಶುರು ಮಾಡಿದೆ, ಬರೀ ಒಂದು ಸೋಪಿಂದ ಶುರು ಮಾಡಿ ಇವತ್ತು ಸುಮಾರು 50ಕ್ಕಿಂತ ಹೆಚ್ಚು ಇದು ಪದಾರ್ಥಗಳು ಉತ್ಪಾದಿಸ್ತಾ ಇದ್ದೀನಿ ಸರ್. ಅಂದ್ರೆ ಶಾಂಪು ಇದೆ ಮೇಯ್ನು, ಸೋಪ್ಸು, ಹೇರ್ ಆಯಿಲ್, ಈ ತರ ಎಲ್ಲ ನನ್ನ ಮೇಯ್ನ್ ಕಿಟ್ ಇದೆ ಸರ್. ಏರ್ ಫಾಲ್ ಕಿಟ್ಟು, ಡ್ಯಾಂಡ್ರಫ್ ಕಿಟ್ಟು ಅಂತ ಎಲ್ಲ ಈ ತರ ಮಾಡಿದೀವಿ. ಇದು ಬಂದು ಏರ್ ಫಾಲ್ ಕಿಟ್ ಸರ್. ಇದು 48 ಅರ್ಬ್ಸ್ ಹಾಕಿ ಮಾಡಿರೋಂಥ ಹೇರ್ ಆಯಿಲ್. ಅಂದ್ರೆ ಸುಮಾರು ಇದು ಒಂದು ದಿನಕ್ಕಾಗುವಂಥದ್ದಲ್ಲ. ಅರ್ಬ್ಸ್ ಹಾಕಿ ನಾವು ಏನು ಕೋಲ್ಡ್ ಪ್ರೆಸ್ ಅಂದ್ರೆ ಹೀಟ್ ಏನು ಕೊಡಲ್ಲ, ಇದಕ್ಕೆ ಕೈಯಿಂದಾನೇ ಮಾಡಿಬಿಟ್ಟು 48 ದಿನಕ್ಕೆ ಮುಟ್ಟಲ್ಲ, ಅದನ್ನ ಹಂಗೆ ಇಟ್ಬಿಡ್ತೀವಿ ಸರ್. ಒಂದೇ ಥರ ಅದು ಮಾಡಿರೋಂಥ ಹೇರ್ ಆಯಿಲ್ ತುಂಬ ಚೆನ್ನಾಗಿದೆ. ಇದು ಹೇರ್ ಫಾಲ್ಗೆ, ಡಾಂಡ್ರಫ್ ಎಲ್ಲ ತುಂಬ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಅದೇ ರೀತಿ ಇದು ಅಷ್ಟೇ, ಶಾಂಪೂನು ಅಷ್ಟೇ ನಾವೇ ಪದಾರ್ಥಗಳು ಅಂದರೆ ಸೀಗೆಕಾಯಿ ಇರ್ಬೋದು, ಐಬಿಸ್ಕಸ್ ಎಲ್ಲ ನಾವೇ ಮನೆಯಲ್ಲೇ ಮಾಡಿ ಪೌಡರ್ಸ್ ಎಲ್ಲ ಮಾಡಿಕೊಂಡು ಅದರಿಂದ ಮಾಡಿರೋಂಥ ಶಾಂಪೂ ಸರ್ ಇದು ಹೇರ್ ಫಾಲ್ಗೆ. ಅಲ್ವಿರಾ ಜೆಲ್ಲು ಅಷ್ಟೇ ಸರ್, ನಮ್ಮದು ತೋಟ ಇರೋದ್ರಿಂದ ಅಲ್ವಿರಾ ಎಲ್ಲ ಬೆಳಿತೀವಿ, ಅದರಿಂದ ತೆಗೆದಿರೋ ಎಕ್ಸ್ಟ್ರಾಕ್ಟ್ ಸರ್ ಇದು. ಈ ಥರ ಎಲ್ಲ ಕಿಟ್ ಮಾಡಿ ಮಾಡ್ತಾ ಇದೀವಿ. ಏರ್ ಫಾಲ್ ಕಿಟ್ ಅಂತ ಇದು ತುಂಬಾ ಚೆನ್ನಾಗಿ ಎಫೆಕ್ಟ್ ಕೊಡ್ತಾ ಇದೆ ಸರ್. ಅದೆಲ್ಲ ಸೇರಿ ಒಟ್ಟು ಪ್ಯಾಕ್ ಕೊಡ್ತೀರಾ? ಪ್ಯಾಕ್ ಕೊಡ್ತಾ ಇದೀವಿ. ಎಷ್ಟು ಅದಕ್ಕೆ? ಯಾಕಂದ್ರೆ ಇದು ಈಗ ಹೇರ್ ಆಯಿಲ್ ಹಚ್ಕೊಂಡು ಶಾಂಪೂ ಮತ್ತೆ ಡ್ಯಾಂಡ್ರಫ್ ಪ್ಯಾಕ್ ಅಂತ ಬರುತ್ತೆ. ಇದು ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್, ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಾವು ಬರೀ ಈಗ ಸಿಂಗಲ್ ತಗೊಳ್ಳೋದಕ್ಕಿಂತ ಒಟ್ಟಿಗೆ ಇದು 1200 ಆಗುತ್ತೆ ಸರ್. ಆಫರ್ ಅಂತಾನು ಬಿಟ್ಟಿದೀವಿ, 750 ರೂಪಾಯಿ ಆ ತರ ಮಾಡಿ ಕೊಡ್ತಾ ಇದೀವಿ ಸರ್. ಓಕೆ. ಅದರಲ್ಲಿ ಏನೇನು ಸಿಗುತ್ತೆ? ಹೇರ್ ಆಯಿಲ್ ಇದೆ, ಶಾಂಪೂ ಇದೆ, ಇದು ಏರ್ ಫಾಲ್ ಕಿಟ್ ಅಂತಾನೆ ಇದೆ, ಡ್ಯಾಂಡ್ರಫ್ ವಿತ್ ಏರ್ ಫಾಲ್ ಕಿಟ್, ಮತ್ತೆ ಜೆಲ್ ಬರುತ್ತೆ, ಅಲ್ವಿರಾ ಜೆಲ್ ಈ ತರ ಬರುತ್ತೆ. ಸೋಪುಗಳು ಎಷ್ಟು ತರ ಮಾಡ್ತೀರಿ? ಸರ್ ಒಂದು 10 ತರ ಸೋಪ್ ಬರುತ್ತೆ ಸರ್. ನಂದು ಗೋಟ್ ಮಿಲ್ಕ್ ಸೋಪು. ಗೋಟ್ ಮಿಲ್ಕ್ ಸೋಪ್ ಅಂದ್ರೆ ಈ ತರ ಬರುತ್ತೆ, ಪೌಡರ್ ಇಂದ ಮಾಡ್ತೀವಿ, ಗೋಟ್ ಮಿಲ್ಕ್ ಪೌಡರ್ ಇಂದ ಮಾಡ್ತೀವಿ. ಆಮೇಲೆ ಕಾಫಿಯಿಂದ ಅದು ಬೀನ್ಸ್ ಸಿಗುತ್ತಲ್ವಾ, ಬೀಜ, ಅದರಿಂದ ಇದು ಮಾಡ್ತೀವಿ. ಕಾಫಿ ಸ್ಮೆಲ್ ಇರುತ್ತೆ ಅದು? ಕಾಫಿ ಸ್ಮೆಲ್ ಬರುತ್ತೆ ಸರ್, ನ್ಯಾಚುರಲ್ ಸೋಪ್. ಹೌದು ಸರ್. ಕಾಫಿ ಮಾಡ್ತೀವಿ. ಗ್ರೀನ್ ಆಪಲ್ ಮತ್ತೆ ಸ್ಟ್ರಾಬೆರಿ ಸೋಪ್ ಬರುತ್ತೆ, ಅದನ್ನ ಮಾಡ್ತಾ ಇದೀವಿ. ಅಲ್ವಿರಾ ಸೋಪು, ಆಮೇಲೆ ರೆಡ್ ಸಾಂದ್ ರಕ್ತ ಚಂದನ ಸೋಪ್ ಮಾಡ್ತಾ ಇದೀವಿ. ಮತ್ತೆ ಕಳ್ಳ ಹಿಟ್ಟು ಮತ್ತೆ ಅಲ್ವಿರಾ. ರಕ್ತ ಚಂದನ ಬಹಳ ಕಾಸ್ಟ್ಲಿ ಅಲ್ಲ ಅದು, ಅದನ್ನ ಮಾಡ್ತೀರಿ? ಅಂದ್ರೆ ನಾವು ಬೆಳೆಯಲ್ಲ ಸರ್, ಬೇರೆ ಕಡೆ ಬೆಳೆಯೋ ಕಡೆ ತಗೊಂತೀನಿ, ಪೌಡರ್ ತಗೊಂಡು ಮಾಡ್ತಾ ಇದೀನಿ ಸರ್. ಹೌದಾ? ಚೆನ್ನಾಗಿದೆ. 8 ಸೋಪುಗಳು ನಿಮ್ಮ ಇದರಲ್ಲೇ ತಯಾರಾಗುತ್ತೆ ಮತ್ತು ಇಲ್ಲಿಂದನೇ ನೀವು ನೇರವಾಗಿ ಗ್ರಾಹಕರಿಗೆ ಮಾರ್ತೀರಿ? ಹೌದು ಸರ್. ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಸೋಪ್ಸ್ ಇದೆ, ಎಲ್ಲವೂ ನಾವು ಏನು ಕೇಳ್ತೀವಿ ಅದು ಎಲ್ಲ ಇದೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಬಂದು ಕೂತ್ಬಿಟ್ಟಿದ್ದಾರೆ. ನಾನು ಒಂದು 10x10 ರೂಮಲ್ಲಿ ಇದನ್ನು ಮಾಡಿ ಜಗತ್ತಿಗೆ ತಲುಪಿಸ್ತೀನಿ ಅಂತ ನೀವು ಅನ್ಕೊಂಡಿದ್ದು ಯಾವಾಗ ಮತ್ತು ಹೇಗೆ? ಸರ್ ಇವಾಗ ನೋಡಿ, ನಾವು ಯಾವುದೇ ಒಂದು ಉದ್ಯಮ ಆಗ್ಬೋದು, ಗುಣಮಟ್ಟ ಇರಬೇಕು, ಸ್ವಚ್ಛತೆ, ಕ್ವಾಲಿಟಿ, ನಂಬಿಕೆ ಅನ್ನೋದು ಇರಬೇಕು ಸರ್. ಅದಿದ್ದಾಗ ಯಾವುದೇ ಈ ಫೀಲ್ಡ್ ಅಂತಾನೆ ಅಲ್ಲ, ಯಾವುದೇ ಉದ್ಯಮ ಆಗಲಿ ನಾವು ಯಶಸ್ಸನ್ನು ಖಂಡಿತ ಮುಟ್ಟಕ್ಕೆ ಸಾಧ್ಯ ಇದೆ. ಎಷ್ಟೇ ಕಾಂಪಿಟಿಷನ್ ಇರಲಿ ಯಶಸ್ಸು ಖಂಡಿತ ಬರುತ್ತೆ. ಯಾಕಂದ್ರೆ ನಮ್ದು ನೋಡಿ, ಎಷ್ಟೇ ಮಾರ್ಕೆಟಲ್ಲಿ ಕಾಂಪಿಟಿಷನ್ ಇದ್ರೂ ಕೂಡ ನಮ್ಗೆ ತುಂಬಾ ಚೆನ್ನಾಗಿ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ, 95% ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ ಸರ್. ಹಾಗಾಗಿ ನಾವು ಒಂದು ಸಲ ಯೂಸ್ ಮಾಡೋದು ಮಾತ್ರ ಸ್ವಲ್ಪ ನಾವು ಅವ್ರಿಗೆ ಇದು ಮಾಡೋದು, ಇಂಪ್ರೆಸ್ ಮಾಡೋದು ಕಷ್ಟ. ಆಮೇಲೆ ಅವರೇ ನಮ್ಮನ್ನು ಹುಡ್ಕೊಂಡ್ ಬರ್ತಾರೆ ಸರ್. ಅಷ್ಟು ಚೆನ್ನಾಗಿದೆ ನಮ್ದು ಕ್ವಾಲಿಟಿ ಎಲ್ಲ, ಗುಣಮಟ್ಟ. ಫಸ್ಟ್ ಏನ್ ಮಾಡ್ತೀವಿ ಅದನ್ನೇ ಮೈಂಟೈನ್ ಮಾಡ್ಕೊಂಡ್ ಬರ್ತಾ ಇದೆ ಸರ್. ಈಗ ಮೊದಲನೇ ಸೋಪ್ ಮಾರುವಾಗ ನಿಮ್ಗೆ ಚಾಲೆಂಜ್ ಏನಿತ್ತು? ಯಾರಿಗೆ ಕೊಟ್ರಿ ಮತ್ತು ರಿಸಲ್ಟ್ ಹೇಗಿತ್ತು? ಸರ್ ಫಸ್ಟ್ ನಾವೇ ಯೂಸ್ ಮಾಡಿದ್ವಿ. ನನ್ನ ಮಗನ ಮೇಲೆ, ಅವನು ಅವಾಗ 5 ವರ್ಷ ಇದ್ದ, ಅವನ ಮೇಲೆ ಪ್ರಯೋಗ ಆಯ್ತು. ಅವ್ನು ತುಂಬಾ ಚೆನ್ನಾಗಿ, ಅವ್ನ ನಂತರನೇ ಸೆನ್ಸಿಟಿವ್ ತುಂಬಾ ಸ್ಕಿನ್, ಯಾವ ಸೋಪೇ ಅವ್ನು ಸೆಟ್ ಆಗ್ತಾನೆ ಇರ್ಲಿಲ್ಲ. ಈಗ ಕಳ್ಳೆ ಇಟ್ಟು ಫಸ್ಟ್ ತ್ರಿಫಲಾ ಚೂರ್ಣ ಇದೆಯಲ್ವಾ, ಆಮ್ಲ ಪೌಡರ್,
ಅದು ಹಾಕಿ ಮಾಡಿ ಯೂಸ್ ಮಾಡೋದ್ರಿಂದ ಅವ್ನಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ನಾನು ನಮ್ಮ ಹಸ್ಬೆಂಡು ಹಂಗೆ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಟು ತುಂಬಾ ಒಳ್ಳೆ ಏನಂತ ಹೇಳ್ಕೊಡ್ತಿದ್ರಿ ನಿಮ್ಮ ಅಕ್ಕಪಕ್ಕದವ್ರು ಕೂತಾಗ? ಈಗ ಸಂತಿ ಬರ್ಸಿರ್ತಾರೆ, ಅದ್ರಲ್ಲಿ ಸೋಪ್ ಬರ್ಸಿರ್ತೀವಿ, ಮನೆಗೆ ಆಲ್ರೆಡಿ ಬಂದು ಬಿಡುತ್ತೆ, ಕರೆಕ್ಟ್ ಆಲ್ರೆಡಿ ತರಿಸಿರ್ತಾರೆ. ಯಾರು ಕೇಳಿದ್ರು ಇದನ್ನೇ, ಅಯ್ಯೋ ನೀನ್ ಮೊದ್ಲೇ ಹೇಳ್ಬಾರ್ದಾಗಿತ್ತ, ನಾನ್ ಮೊನ್ನೆ ಸೋಪ್ ತರಿಸ್ಬಿಟ್ಟೆ. ಇಲ್ಲ ಸರ್, ನಾನು ಫಸ್ಟ್ ಕೊಟ್ಟಾಗ ಯಾರ ಹತ್ರ ದುಡ್ಡು ತಗೊಂತಾ ಇರಲಿಲ್ಲ, ಫ್ರೀಯಾಗಿ ಕೊಟ್ಟು ಯೂಸ್ ಮಾಡಿ ನಿಮ್ಗೆ ಫೀಡ್ಬ್ಯಾಕ್ ಕೊಡಿ ಅಷ್ಟೇ ಕೇಳ್ತಾ ಇದ್ದೆ ನಾನು. ಇಲ್ಲಿದೆ ನಿಮ್ ಜಾಣತನ. ಹೌದು ಸರ್, ಅವ್ರು ಯೂಸ್ ಮಾಡಿದ್ಮೇಲೆ ಖಂಡಿತ 99% ತಗೊಂತಾ ಇದ್ರು. ಅಕ್ಕಪಕ್ಕ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ 160 ಮನೆ ಇದೆ ಸರ್. ಸುಮಾರು ಒಂದು 110 ಮನೆವರೆಗೂ ನಮ್ದೇ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಸೊ ಮನೆ ಹೋಗಿ ಮಾರ್ಕೆಟ್ ಮಾಡಿದಿರಿ ಫಸ್ಟ್? ಹೌದು ಸರ್, ಮನೆ ಯೂಸ್ ಮಾಡಿ. ಹೌದು, ನೀವು ಇದನ್ನ ಆಮೇಲೆ ಹೇಳಿ ಅಂತ. ಹೌದು, ಸ್ಯಾಂಪಲ್ ತರ ಕೊಟ್ಟು ಎಲ್ಲ ಯೂಸ್ ಮಾಡಿದ್ಮೇಲೆ ಅವ್ರ ಫೀಡ್ಬ್ಯಾಕ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಪಾಸಿಟಿವ್ ಆಗಿ ಕೊಟ್ಟರು. ಆಮೇಲೆ ತಗೊಳಕ್ಕೂ ಶುರು ಮಾಡಿದ್ರು. ಫಸ್ಟ್ ಮನೆಗೆ ಹೋಗಿ ಎಲ್ಲ ಮಾಡಿ ಮಾರ್ಕೆಟಿಂಗ್ ಆದ್ಮೇಲೆ ನಾನು ಯಾಕೆ ನಾವು ಸ್ವಲ್ಪ ದೊಡ್ಡದಾಗಿ ಮಾಡಬಾರ್ದು ಅಂತ ಶುರು ಮಾಡ್ಕೊಂಡ್ವಿ ಸರ್. ಯಾರು ಒಂದಿಷ್ಟು ಎಲ್ಲ ಪಾಸಿಟಿವ್ ಇರೋದಿಲ್ಲ, ನಾನ್ ತಗೊಳಲ್ಲಮ್ಮ ಅಥವಾ ಇನ್ನೇನೋ ಆಲ್ರೆಡಿ ಇದೆ ನಮ್ಮ ಮನೆಗೆ ಅಂದಾಗ ಏನ್ ಆ ತರನು ಇದೆ ಸರ್. ಅಂದ್ರೆ ನಾನು ಫಸ್ಟ್ ಅಂದ್ರೆ ಸ್ಯಾಂಪಲ್ ತರನೇ ಕೊಟ್ಟಿದ್ದೀನಿ, ದುಡ್ಡು ತರ ಯೂಸ್ ಮಾಡಿ ಓಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡೇ ಇರೋರು ಇದಾರೆ ಸರ್. ಸುಮಾರು ನಾವು 100% ಅಲ್ಲಿ 5% 10% ಹಂಗೆ ಸಿಗ್ತಾರೆ ಸರ್. ಇಲ್ಲ ಅಂತವ್ರು ನಾನು ಪ್ರೆಜರ್ ಹಾಕಕ್ ಹೋಗಲ್ಲ. ಈಗ ಎಷ್ಟು ಸೇಲ್ ಆಗ್ತಿದೆ ನಿಮ್ದು ಸರ್? ಈಗ ನಾನು ಫಸ್ಟ್ ಅದೇ ಹೇಳಿದ್ನಲ್ಲ, ಒಂದು ಸೋಪಿಂದ ಶುರು ಮಾಡಿ ಸುಮಾರು 50 ಉತ್ಪಾದನೆ ಮಾಡ್ತಾ ಇದ್ದೀವಿ ಎಲ್ಲ ಪ್ರಾಡಕ್ಟ್ ಎಲ್ಲ. ಸುಮಾರು ನನಗೆ ಕಸ್ಟಮರ್ಸ್ ಆಲ್ ಇಂಡಿಯಾದಲ್ಲೇ ಸುಮಾರು 2,500 ಕಸ್ಟಮರ್ಸ್ ಇದ್ದಾರೆ ಸರ್. ಆಲ್ ಇಂಡಿಯಾ? ಆಲ್ ಇಂಡಿಯಾನೂ ಇದ್ದಾರೆ. ಎಕ್ಸ್ಪೋರ್ಟ್ ಅಂದ್ರೆ ಮಾಡ್ತಾ ಇಲ್ಲ, ಕಸ್ಟಮರ್ಸ್ ಇದೆ, ಕೆನಡಾದಲ್ಲಿ ಇದ್ದಾರೆ, US ಅಲ್ಲಿ ಇದ್ದಾರೆ. ಬಂದಾಗೆಲ್ಲ ಇಲ್ಲಿಂದ ತಗೊಂಡು ಹೋಗ್ಬಿಡ್ತಾರೆ ಸರ್. ನಿಮ್ ಸೋಪ್ ಕೆನಡಾ ಮುಟ್ಟಿದೆ? ಹೌದು, US ಎಲ್ಲ ಹೋಗಿದೆ ಸರ್. ಓಕೆ, ಹೇಗಿತ್ತು ಅಲ್ಲಿ ಫೀಡ್ಬ್ಯಾಕ್? ತುಂಬಾ ಚೆನ್ನಾಗಿದೆ ಸರ್. ಅವ್ರು ಬಂದಾಗೆಲ್ಲ ನಮ್ದು ಸೋಪು ಶಾಂಪಲ್ ತಗೊಂಡೇ ಹೋಗ್ತಾರೆ. ಸುಮಾರು ಡಜನ್ ಸೋಪ್ಸ್ ಶಾಂಪೂ ಎಲ್ಲ ತಗೊಂಡು ಹೋಗ್ತಾರೆ. ಈಗ ಉದ್ಯಮ ಅಂದ್ರೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಬರೋಣ. ಡಿಸೈಡ್ ಮಾಡಿದ್ರಿ ಒಂದೇನೋ ಸೋಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡ್ರಿ, ಎಲ್ಲ ಮಾಡಿದ್ರಿ, ಅದು ಆಯಿತು. ಬಟ್ ಇನ್ನೊಂದು ಬರುತ್ತೆ ಬಂಡವಾಳ ಅಂದ್ರೆ ಫಸ್ಟ್ ಅಂದ್ರೆ ಮನೆಯಲ್ಲೇ ಹಸ್ಬೆಂಡ್ ಸ್ವಲ್ಪ ಎಲ್ಲ ಕೊಡ್ತಾ ಇದ್ರು, ಸಣ್ಣ ಪುಟ್ಟ 10,000 20,000 ಈ ತರ ಎಲ್ಲ ಹಾಕಿ ಮಾಡ್ತಾ ಇದ್ವಿ. ಬಟ್ ಯಾಕೋ ಅದು ನಮ್ಗೆ ವರ್ಕೌಟ್ ಆಗ್ಲಿಲ್ಲ, ಏನಾದ್ರು ಒಂದು ಮಾಡೋಣ ಅಂತ. ಆಗ ಬಂದಾಗ ನಮ್ಮ ಗೌರ್ಮೆಂಟ್ದು ಲೋನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ವುಮೆನ್ ಎಂಟರ್ಪ್ರಿನರ್ಸ್ಗೆ ಒಳ್ಳೆ ಸ್ಕೀಮ್ಸ್ ಇದೆ, PMFME ಲೋನು ಇವೆಲ್ಲನು. ಜನಕ್ಕೆ ಅರಿವಿಲ್ಲ ಸರ್, ಇನ್ನು ಪಾಪ ತಗೋಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ತಗೊಂಡು ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ. 50% ಸಬ್ಸಿಡಿನೂ ಸಿಕ್ತು ನಮ್ಗೆ. ನೀವು ತಗೊಂಡ್ರಿ? 20 ಲಕ್ಷ ಲೋನು ತಗೊಂಡಿದ್ದೀವಿ ಸರ್. PMFME ಪ್ರಧಾನ ಮಂತ್ರಿ ಯೋಜನೆದು ಲೋನ್ ತಗೊಂಡಿದ್ದೀನಿ. 20 ಲಕ್ಷ ತಗೊಂಡು ಮಾಡ್ತಾ 20 ಲಕ್ಷ ಹೇಗೆ ಕೊಟ್ರು ನಿಮ್ಗೆ? ಏನನ್ನ ನೋಡಿ ಕೊಟ್ರು 20 ಲಕ್ಷ? ಅಂದ್ರೆ ನಮ್ದು ಅಂದ್ರೆ ಸಿಬಿಲ್ ಎಲ್ಲ ಚೆನ್ನಾಗೇ ಇತ್ತು ಸರ್, ಚೆನ್ನಾಗಿತ್ತು. ವಿತೌಟ್ ಶ್ಯೂರಿಟಿನೇ ಕೊಟ್ಟಿದ್ದಾರೆ. ನಮ್ಮ ಕೆನರಾ ಬ್ಯಾಂಕ್ ಎಲ್ಲ ತಗೊಂಡಿದ್ದೀನಿ. ಬಂದು ಎಲ್ಲ ನೋಡಿದ್ರೆ ಯೂನಿಟ್ ನೋಡಿ ಎಲ್ಲ ಚೆಕ್ ಮಾಡಿ, ನಮ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಅಂತೇಳಿ ನಾವೇನು ಸ್ವಲ್ಪ ದೊಡ್ಡದಾಗಿ ಮಿಷನರಿ ಎಲ್ಲ ತಗೋಬೇಕು ಅಂತ ಹೇಳಿದ್ದಕ್ಕೆ ಬಂದು ಎಲ್ಲ ನೋಡಿ ಕೊಟ್ಟಿದ್ದಾರೆ ಸರ್. ಈಗ ಹಂಗಾರೆ ಅವ್ರು ಕೊಟ್ಟ ಮೇಲೆ ಈ ಮಿಷಿನ್ ಎಲ್ಲ ನಾವೀಗ ನೋಡ್ತಾ ಇದೀವಿ, ಅದನ್ನ ತಗೊಂಡಿದ್ದು ನೀವು? ಹೌದು. ಅದಕ್ಕಿಂತ ಮೊದಲು ಏನ್ ನೋಡಿದ್ರು, ಏನಿತ್ತು ಇಲ್ಲಿ? ಇಲ್ಲೇನಿಲ್ಲ ಸರ್, ಸ್ವಲ್ಪ ಚಿಕ್ಕದಾಗಿ ಮನೆ ಇತ್ತು, ಯೂನಿಟ್ ಇತ್ತು. ಇದು ಸ್ವಲ್ಪ ಎಲ್ಲ ಪ್ರಾಡಕ್ಟ್ ಎಲ್ಲ ಕೈಯಿಂದನೇ ಮಾಡ್ತಾ ಇದ್ವಿ. ಹಾಗಾಗಿ ನೋಡಿ ಕೊಟ್ರು ಸರ್, ಏನು ಪ್ರಾಬ್ಲಮ್ ಆಗಿಲ್ಲ. DRP ಮುಖಾಂತರ ಪಾಪ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮ್ಗೆ. ಹೌದು ಸರ್. ಕೆಲವೊಬ್ರು ಹೇಳ್ತಾರೆ ಇಲ್ಲ ಅಲ್ದು ಸಾಕಾಯ್ತರಿ, ಕೊಡೋದೇ ಇಲ್ಲ, ಬ್ಯಾಂಕ್ ಮ್ಯಾನೇಜರ್ ಶ್ಯೂರಿಟಿ ಕೇಳ್ತಾರೆ, ನಿಮ್ ಮನೆ ಆಡಾಡು ಅಂತಾರೆ, ಹೊಲ ಆಡಾಡು ಅಂತಾರೆ. 20 ಲಕ್ಷ ಮೇಲೆ ಏನೋ ಕೇಳ್ತಾರೆ ಅನ್ಸುತ್ತೆ. ನಿಮ್ಗೇನು ಶ್ಯೂರಿಟಿನೇ ಇಲ್ಲ? ಶ್ಯೂರಿಟಿ ಏನು ನಾವು ಕೊಟ್ಟು ಇಲ್ಲ, ನಂದು ಹಂಗೆ ಇತ್ತು, ಸಿಬಿಲ್ ಎಲ್ಲ ತುಂಬಾ ಚೆನ್ನಾಗಿತ್ತು. ವಿತೌಟ್ ಶ್ಯೂರಿಟಿನೇ ಕೊಟ್ಟರು. ನಮ್ದು ವರ್ಷ ಮೇಲೆ ಆಗೋಯ್ತು ಸರ್ ತಗೊಂಡೇನು. ಸಿಬಿಲ್ ಅಂತ ಇದ್ರಿ, ಅದು ಏನಂತ ಹೇಳ್ಬಿಡಿ ಜನಕ್ಕೆ ಗೊತ್ತಾಗ್ಲಿ. ಅಂದ್ರೆ ನಾವು ಮುಂದೆ ಏನಾದ್ರೂ ಸಾಲಾಗಿಲ್ಲ ಮಾಡಿದ್ರೆ ಅದೆಲ್ಲ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗಿ, ಅದು ಗ್ರೀನ್ ಇದರಲ್ಲಿ 765 ಏನೋ ಬರ್ಬೇಕು ಸ್ಕೋರ್ ಅಂತ ಅವರೇ ಕೊಟ್ಬಿಟ್ಟಿರ್ತಾರೆ. ಮೊದಲು ಯಾವ್ದಾದ್ರು ಲೋನ್ ತಗೊಂಡ್ ಕಟ್ಟಿದ್ರಿ? ಹೌದು ಸರ್, ನಂದು ಕಾರ್ ಲೋನು ಅದು ಇದು ಇತ್ತು. ಕಾರ್ ಲೋನು ಮತ್ತೆ ಒಡವೆದೆಲ್ಲ ಇತ್ತು ಸ್ವಲ್ಪ ನಂದೆಲ್ಲ. ಅದೆಲ್ಲ ತುಂಬಾ ಚೆನ್ನಾಗಿ ಹೋಗಿತ್ತು. ಅದೇ ಬ್ಯಾಂಕ್ ಅಲ್ಲೇ ಇತ್ತು, ಕೆನರಾ ಬ್ಯಾಂಕ್ ಅಲ್ಲೇ ಎಲ್ಲಾನು. ಹಾಗಾಗಿ ಅವ್ರೇನು ನನ್ಗೆ ತುಂಬಾ ಏನು ಅಂದ್ರೆ ಇದು ಕೊಡಿ, ಶ್ಯೂರಿಟಿ ಕೊಡಿ ಏನು ಕೇಳಲಿಲ್ಲ. ಬಂದ್ರು ನೋಡಿದ್ರು ಪಕ್ಕನೇ ಸರ್, ನಮ್ದು 10 ನಿಮಿಷ ಆಗುತ್ತೆ. ಬ್ಯಾಂಕ್ ಅವರು ಬರ್ತಾನೆ ಇರ್ತಾರೆ. ಅವರು ಬಂದು ನೋಡಿ ತುಂಬಾ ಖುಷಿ ಅವ್ರಿಗೆ. ಇಲ್ಲಿ ಒಂದು ಮಿಷನರಿ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾರೆ, ಅದೆಲ್ಲ ಬಂದು ನೋಡಿ ಎಲ್ಲ ಮಾಡಿ ಇದು ಮಾಡ್ತಾರೆ. ಇವಾಗ ಕೇಳ್ತಿದ್ದಾರೆ, ಇನ್ನು ನೆಕ್ಸ್ಟ್ ಮಾರ್ಕೆಟಿಂಗ್ ಏನೇ ಬೇಕಂದ್ರೆ ಕೇಳಿ ನಮ್ಮ ಹತ್ರ ತಗೋಬಹುದು ಅಂತ ಕೇಳಿ. ಯಾಕಂದ್ರೆ 1.5 ವರ್ಷ ಆಯ್ತು ನಾವು ಲೋನ್ ತಗೊಂಡೆಲ್ಲನು, ಚೆನ್ನಾಗಿ ಹೋಗ್ತಾ ಇದೆ ಲೋನು. ಈ ಕಸ್ಟಮರ್ಸ್ ಅಷ್ಟೇ ಇಲ್ಲ, ನಮ್ದು ಆರ್ಗ್ಯಾನಿಕ್ ಶಾಪ್ಸು, ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ನಮ್ದು ಶಾಂಪೂ ತಗೊಂತಾರೆ, ಸೋಪ್ಸ್ ಎಲ್ಲ ತಗೊಂಡು ವೈಟ್ ಲೇಬ್ಲಿಂಗ್ ಎಲ್ಲ ತಗೊಂಡು ಮಾರ್ತಾರೆ. ಹಾಗಾಗಿ ಒಳ್ಳೆ ಇನ್ನೊಂದು 2 ಲಕ್ಷ 3 ಲಕ್ಷ ಮೇಲೆನೆ ಉಳಿತಾಯ ಆಗುತ್ತೆ ತಿಂಗಳಿಗೆ.
ಓಹೋ, ಈ ಲೇಬರ್ ಇವರೆಲ್ಲ ಅಕ್ಕ ತಂಗಿಯರಿದಾರೆ, ಇವ್ರದೆಲ್ಲ ಸಂಬಳ ಹೌದು ಸರ್. ಕಳೆದು 3 ಲಕ್ಷ ಉಳಿತದೆ. 3 ಲಕ್ಷ ಇಲ್ಲ, 2 ಲಕ್ಷ ಉಳಿಯುತ್ತೆ ಸರ್. 2 ಲಕ್ಷ ಆದ್ರೆ ಏನು ಕಡಿಮೆ ಅಲ್ವಲ್ಲ? ಓ, ಅದ್ಭುತ ನೀವು. ಹೌದು ಸರ್, ಇನ್ನ ಹೋಗ್ಬೇಕು, ಇನ್ನ ಮಾಡ್ಬೇಕು ಅಂತ ಇದೀನಿ. ಸೊ ನಿಮ್ ಕನ್ಸಿರೋದು ಮುಂದಕ್ಕೆ ಏನ್ ಹಂಗಾರೆ? ಅಂದ್ರೆ ನಾವು ಇನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೈಸರ್ಗಿಕ ಇನ್ನ ಹೆಚ್ಚು ಉತ್ಪಾದನೆಗಳನ್ನು ಮಾಡಿ ಇನ್ನ ಒಳ್ಳೆ ರೀತಿ ಇನ್ನ ಮಾರ್ಕೆಟಿಂಗ್ ಎಲ್ಲ ಮಾಡಿ ಇನ್ನ ಬೆಳಿಬೇಕು ಅಂತ ಇದೀವಿ ಸರ್. ನೆಕ್ಸ್ಟ್ ನೀವು ಫೋನಲ್ಲಿ ನನಗೆ ಹೇಳ್ತಿದ್ರಿ ಬರೀ ಇಷ್ಟ ಎಲ್ಲ ಮಾರ್ಕೆಟಿಂಗ್, ನಾನು ಮೇಳಗಳಿಗೆ ಹೋಗ್ತೀನಿ. ಹೌದು ಸರ್, ಈಗನೂ ಹೋಗ್ತಾ ಇದ್ದೀನಿ. ಮನೆಲ್ಲ ಕೃಷಿ ಮೇಳ ಆಯ್ತು, ಕಬ್ಬನ್ ಪಾರ್ಕ್ ಮೇಳ ಎಲ್ಲ ಗೌರ್ಮೆಂಟ್ ಅವ್ರು ಅದು ಲೋನ್ ತಗೊಂಡಿರೋದ್ರಿಂದ ಅಲ್ಲ ನಮ್ಗೆ ಎಲ್ಲಾನು ಫ್ರೀಯಾಗಿ ಸ್ಟಾಲ್ಸ್ ಎಲ್ಲಾನು ಅರೇಂಜ್ ಮಾಡ್ಕೊಡ್ತಾರೆ ಸರ್. ಒಳ್ಳೆ ಬೆನಿಫಿಟ್ಸ್ ಇದೆ, ತಗೋಬಹುದು. ಸೊ ಅಲ್ಲಿ ಹೋದಾಗ ಒಳ್ಳೆ ಬೆನಿಫಿಟ್ ಆಗುತ್ತೆ ಸರ್. ಅಲ್ಲಿ ಕಸ್ಟಮರ್ಸ್ ಆಗ್ತಾರೆ, ಮತ್ತೆ ರಿಪೀಟೆಡ್ ಆಗ್ತಾರೆ, ಆ ತರ ಇದೆ ಸರ್. ಮೇಳಕ್ಕೆ ತುಂಬಾ ಹೋಗ್ತಾ ಇರ್ತೀವಿ. ಓಕೆ, ಹಂಗಾರೆ ತಿಂಗಳೆಲ್ಲ ಬಿಸಿ ಇರ್ತೀರಿ ನೀವು? ತುಂಬಾ ಬಿಸಿ ಇರ್ತೀವಿ ಸರ್. ಇವ್ರಿಗೆಲ್ಲ 12 ತಿಂಗಳು ಕೆಲಸ ಇರುತ್ತಾ? ಹೌದು ಸರ್, ಇರುತ್ತೆ. ಪ್ರತಿದಿನನೇ ಕೆಲಸ ಇರುತ್ತೆ. ಸುಮಾರು ನಾನು ದಿನಕ್ಕೆ 100-200 ಸೋಪ್ ಮಾಡ್ತೀನಿ. 10,000 ಸೋಪ್ ಹೋಗ್ಬಿಡುತ್ತೆ ಸರ್ ತಿಂಗಳಿಗೆ. ನಮ್ದು 1,000 ಸೋಪ್ ಹೋಗ್ಬಿಡುತ್ತೆ. 10,000 ಹೋಗ್ತಾ ಇದೆ. 10,000 ತಿಂಗಳ ಹೋಗ್ತಾ ಇದೆ. ಯಾಕಂದ್ರೆ ನಾವು ಬರೀ ಮೇಳ ಅಥವಾ ನಾವು ಇಂಡಿವಿಜುವಲ್ ಕಸ್ಟಮರ್ಸ್ ಇಲ್ಲ, ಶಾಪ್ಗೆಲ್ಲ ಆಗ್ತಾ ಇದೀವಿ. ಮತ್ತೆ ಡಾಕ್ಟರ್ಸ್ ಇದ್ದಾರಲ್ಲ, ಆಯುರ್ವೇದಿಕ್ ಹಿಡಿದ್ರಿ ನೀವು? ಇದು ಐಡಿಯಾ ಇಲ್ಲಿಂದ ಹೌದು ಸರ್. ನಾವು ಅದೇ ಸರ್, ಇದೇ ತರ ಸ್ಯಾಂಪಲ್ಸ್ ಎಲ್ಲ ಕೊಡ್ತೀವಿ. ಫಸ್ಟ್ ಕೊಟ್ಬಿಟ್ಟು ಅವ್ರು ಪಾಸಿಟಿವ್ ಕೊಟ್ಟಾಗ ಪಾಸಿಟಿವ್ ರಿಪೋರ್ಟ್ ಬರುತ್ತಲ್ಲ ಸರ್, ಮತ್ತೆ ಎಲ್ಲ ಅವ್ರು ತಗೊಂತಾರೆ ಸರ್. ಬಲ್ಕ್ ಅಲ್ಲಿ ತಗೊಂಡ್ಬಿಡ್ತಾರೆ, ವೈಟ್ ಲೇಬಲಿಂಗ್ ಅಲ್ಲಿ ತಗೊಂಡು ಅವ್ರ ಬ್ರ್ಯಾಂಡ್ ಹಾಕೊಂಡು ಮಾಡ್ತಾ ಇದ್ದಾರೆ. ಅಂದ್ರೆ ನೀವೇ ಹೋಗ್ತೀರಾ ಮಾರ್ಕೆಟಿಂಗಿಗೆ? ಹೌದು ಸರ್, ನಾನೇ ಹೋಗ್ತೀನಿ. ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ರು ನಾನೇ ಹೋಗ್ತೀನಿ. ಡಿಸ್ಟ್ರಿಬ್ಯೂಟರ್ ಇಟ್ಕೊಂಡಿದ್ದೀರಿ? ಹೌದು ಸರ್, ಇದಾರೆ. ದೊಡ್ಡ ನೆಟ್ವರ್ಕ್ ಇದೆ ಹಂಗಾರೆ ನಿಮಗೆ? ಪರವಾಗಿಲ್ಲ ಸರ್, ನಡೀತಾ ಇದೆ. ಇಲ್ಲಿ ಕಾಣಿಸೋದು ಮಾತ್ರ ಇಷ್ಟು ಕಾಣಿಸುತ್ತೆ? ಚಿಕ್ಕದಾಗಿದೆ ಸರ್ ಇದೆಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡದಾಗಿ ಮಾಡ್ಬೇಕು ಅಂತ ಇದೆ. ನೋಡೋಣ ಸರ್, ದೇವರು. ಈ ಡಿಸ್ಟ್ರಿಬ್ಯೂಟರ್ ಇಟ್ಕೊಳ್ಳೋದ್ರಿಂದ ಮತ್ತು ನಾವೇ ಮಾರೋದ್ರಿಂದ ಏನಮ್ಮ ಡಿಫ್ರೆನ್ಸ್ ಏನಾಗ್ತದೆ? ಅಂದ್ರೆ ಎಲ್ಲ ಕಡೆನೂ ನಾವೇ ಹೋಗಕ್ಕಾಗಲ್ಲ ಸರ್. ಈಗ ನಮ್ದು ಇಲ್ಲ ಪ್ರೊಡಕ್ಷನ್ ನಾನೇ ನಿಂತ್ಕೊಂಡು ನೋಡ್ಬೇಕು. ಯಾಕಂದ್ರೆ ಅವ್ರೇನು ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ, ಇರೋರೆಲ್ಲ ನೋಡ್ತಾರೆ. ಬಟ್ ನಾವು ಕ್ವಾಲಿಟಿ ಅಂತ ಇರುತ್ತೆ ಸರ್. ಈಗ ಸೋಪ್ಗೆ ಇಷ್ಟೇ ಹಾಕ್ಬೇಕು, ಇಷ್ಟೇ ಪೌಡರ್ಸ್ ಹಾಕ್ಬೇಕು, ಅಥವಾ ಶಾಂಪುಗೆ ಇಷ್ಟೇ ಹಾಕ್ಬೇಕು ಅಂತ ಇರುತ್ತಲ್ಲ ಸರ್. ಹಾಗಾಗಿ ನಾನು ಎಲ್ಲ ಕಡೆ ನಾನೇ ಹೋಗೋಕ್ಕಾಗಲ್ಲ. ಹಾಗಾಗಿ ಡಿಸ್ಟ್ರಿಬ್ಯೂಟರ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ಸರ್. ಎಷ್ಟು ಜನ ಇದ್ದಾರೆ? ಇಲ್ಲ ಸರ್, ಇಬ್ಬರಿದ್ದಾರೆ ಅಷ್ಟೇ. ಇಬ್ಬರಿದ್ದಾರೆ ಅಂದ್ರೆ ಪರ್ಸೆಂಟೇಜ್ ಅವ್ರಿಗೆ ಏನಾದರೂ ಹೋಗುತ್ತಾ? ಹೌದು, ಇಷ್ಟು ಪರ್ಸೆಂಟೇಜ್ ಅಂತ ಕೊಟ್ಬಿಡ್ತೀನಿ. ಓಕೆ. ಅಂದ್ರೆ ಈಗ ನಿಮ್ಮ ಇದ್ರ ಮೇಲೆ ಕಡಿಮೆ ಆಗಲ್ವಾ ಅವಾಗ ಲಾಭ? ಪರವಾಗಿಲ್ಲ ಸರ್, ನಡೆಯುತ್ತೆ. ಎಲ್ಲ ಕಡೆನೂ ಲಾಭ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ನಾವು ಒಬ್ಬರೇ ಬದುಕಬೇಕು ಅಂದ್ರೆ ಆಗಲ್ಲ. ನಮ್ಮನ್ನೊಮ್ಮೆ 10 ಜನ ನಮಗೂ ಖುಷಿ ಆಗುತ್ತೆ ಸರ್. ಇವರೆಲ್ಲಾನು ನಮ್ಮ ಇಲ್ಲಿ ಅಕ್ಕಪಕ್ಕ ಇರೋರೆ. ಪಾಪ ಮಕ್ಳಿದ್ದಾರೆ, ಅಲ್ಲಿ ನೋಡ್ಕೊಂತಾರೆ, ಹೋಗ್ತಾರೆ, ಬರ್ತಾರೆ. ಅಲ್ಲ, ಅದು ಖುಷಿ ಅವ್ರಿಗೂ ಇಲ್ಲಿ ಬಂದು ಕೆಲಸ ಮಾಡೋದ್ರಿಂದ. ಎರಡು ಕಡೆನೂ ಟೈಮ್ ಕೊಡ್ಬೋದು ಅಂತ. ಸರ್ ತಿಂಗಳಿಗೆ 10,000 ಕೊಡ್ತಾ ಇದೀವಿ ಒಬ್ಬೊಬ್ಬರಿಗೆ. ಹೌದು ಸರ್. ಎಷ್ಟು ಅವರ್ ಕೆಲಸ ಅವ್ರದ್ದು? ಬೆಳಗಿಂದ ಇರ್ತಾರೆ ಸರ್, 10 ಗಂಟೆಗೆ ಬರ್ತಾರೆ. ಸಾಯಂಕಾಲ ಒಂದ್ಸಲ 4:15 5 ಗಂಟೆ ಹಂಗೆ ಹೋಗ್ತಾರೆ. ಮಧ್ಯಾಹ್ನ ಊಟಕ್ಕೆಲ್ಲ ಹೋಗಿ ಬರ್ತಾರೆ. ನಡೀತಾ. ಇದು ಎಷ್ಟು ವರ್ಷ ತಗೊಂತು ನಿಮ್ಗೆ? ಈಗ ತಿಂಗಳಿಗೆ 2 ಲಕ್ಷ ದುಡಿತೀನಿ ಅಂತ ಹೇಳಿದ್ರಿ, ಬಟ್ ಎಷ್ಟು ವರ್ಷ ತಗೋತಿದ್ರು? ಅಂದ್ರೆ ನಾವು ಫಸ್ಟ್ ಇಂದ ಆತರ ಇಲ್ಲ ಸರ್. ಈಗ ರೀಸೆಂಟ್ ಆಗಿ 1-1.5 ವರ್ಷದಿಂದ ಸ್ವಲ್ಪ ಎಲ್ಲ. ಮೊದಲೆಲ್ಲ ಕಡಿಮೆ? ಮೊದಲು ತುಂಬಾ ಕಮ್ಮಿ ಇತ್ತು ಸರ್. ಆಯ್ತು, ಇಷ್ಟೊತ್ತು ಸಕ್ಸಸ್ ಮಾತಾಡಿದ್ವಿ. ಕಷ್ಟಗಳು ಏನ್ ಬರುತ್ತೆ ಅದನ್ನ ಹೇಳಿ. ತುಂಬಾ ಬರುತ್ತೆ ಸರ್ ಕಷ್ಟ. ಪ್ರತಿ ಕಡೆನೂ ಮಾರ್ಕೆಟಿಂಗ್ ಮಾಡುವಾಗ ನಮ್ಗೆ ಬೇಡ ಹಂಗೆ ಹಿಂಗೆ ಅಂತಾರೆ. ಕೆಲವೊಂದು ಶಾಪ್ಗೆ ಹೋದಾಗೂ ಅಷ್ಟೇ ಸರ್. ನಾವು ಸುಮ್ಮನೆ ಅಂದ್ರೆ ಪ್ರಾಡಕ್ಟ್ ಕೊಟ್ಟಿದ ತಕ್ಷಣ ಅಮೌಂಟ್ ಕೇಳಿದ್ರೂ ಕೊಡಲ್ಲ. ನಿಮ್ಗೆ ಪ್ರಾಡಕ್ಟ್ ಇಟ್ಕೊಳ್ಳಿ, 3 ತಿಂಗಳು ಇಟ್ಕೊಳ್ಳಿ, ನಿಮ್ಗೆ ಒಳ್ಳೆ ಪಾಸಿಟಿವ್ ರಿಪೋರ್ಟ್ ಬಂದ್ರೆ ಮಾತ್ರ ನಮ್ದು ಪ್ರಾಡಕ್ಟ್ ತಗೊಳ್ಳಿ ಅಂತ ಹೇಳಿ ಕೊಟ್ಟು ಬಂದಿದ್ದು ಇದೆ ಸರ್. ಅಂದ್ರೆ ನೀವು ಬಂಡವಾಳ ಹಾಕ್ತಾನೆ ಇರ್ಬೇಕು ಶುರುನಲ್ಲಿ? ಹೌದು ಸರ್. ನಾವು ಏನು ಫಸ್ಟ್ ಎತ್ತಿದ ತಕ್ಷಣ ದುಡ್ಡು ಬಂದ್ಬಿಡಲ್ಲ ಸರ್. ಹೋಗಿ ಎಫರ್ಟ್ ಹಾಕಿ ಅವ್ರಿಗೂ ಒಂದು ನಂಬಿಕೆ ಅನ್ನೋದು ಬರಬೇಕು. ನಮ್ಮ ಪ್ರಾಡಕ್ಟ್ ಮೇಲೆ ಒಂದು 3 ತಿಂಗಳು 4 ತಿಂಗಳು ಹಂಗೆ ಟೈಮ್ ಕೊಟ್ಟಾಗ ಅವ್ರಿಗೆ ಒಳ್ಳೆ ಪಾಸಿಟಿವ್ ರಿಪೋರ್ಟ್, ಕಸ್ಟಮರ್ಸ್ ಒಳ್ಳೆ ಫೀಡ್ಬ್ಯಾಕ್ ಬಂದಾಗ ನಮ್ಮ ಹತ್ರ ತಗೊಂತಾರೆ. ಲೋನ್ ತಗೊಳಕ್ಕಿಂತ ಮುಂಚೆ ಎಷ್ಟು ನೀವು ಬಂಡವಾಳ ಹಾಕಿ? ಸರ್ ನಾವು ಲೋನ್ ತಗೊಳಕ್ಕೆ ತಗೊಂಡು 1.5 ವರ್ಷ ಆಯ್ತು ಅಷ್ಟೇ ಸರ್ ಲೋನ್ ತಗೊಂಡಿದ್ದು. ಅದಕ್ಕೆ ಮೊದಲು ಹಾಕಿದೀವಿ ಸರ್. ಅಮೌಂಟ್ ಮೆಟೀರಿಯಲ್ ಬೇಕಾಗುತ್ತೆ, 10-20 ಲಕ್ಷ ಹಾಕಿರ್ತೀವಿ ಸರ್. ಒಂದೇ ಸಲ ಅಲ್ಲ, ಹಾಕೋದು ತೆಗಿಯೋದು ಈ ತರ ಎಲ್ಲ ಮಾಡೋ 20 ಲಕ್ಷ ಮೇಲೆ ಹಾಕಿರ್ತೀವಿ ಸರ್. ಸ್ಟಾರ್ಟಿಂಗ್? ಹೌದು ಸರ್, ಒಂದೇ ಸಲ ಹಾಕಿಲ್ಲ. ಈಗ ನಮ್ದು ಮೆಟೀರಿಯಲ್ ಖಾಲಿ ಇತ್ತು, ಬಲ್ಕಲ್ಲಿ ತಗೋಬೇಕಾಗುತ್ತೆ. 1 ಲಕ್ಷ 2 ಲಕ್ಷ ಆಗುತ್ತೆ. ಒಂದು ಈಗ ಟೊಮೊಟೊ ಪೌಡರ್ ಆಗ್ಬೋದು. ಈಗ ಬೆಳ್ಕೊಂತ ಇದೀವಿ, ತೋಟದಲ್ಲೇ ಬೆಳೆದು ಮಾಡ್ಕೊಂತ ಇದೀವಿ. ಸೊ ನೀವು ಡಿಸ್ಟ್ರಿಬ್ಯೂಟರ್ ಹತ್ರ ಹೋದಾಗ, ಅಂಗಡಿಗೆ ಹೋದಾಗ, ನೀವು ಡಾಕ್ಟರ್ ಹತ್ರ ಹೋದಾಗ ಇದನ್ನ ಹೇಳ್ತಿದ್ರಿ, ನಂದು ತರಕಾರಿ ಸೊಪ್ಪು ಸಾರ್ ಅಂತ. ಅವಾಗ ಏನನ್ನ ಅವ್ರ ರಿಯಾಕ್ಷನ್? ಅವ್ರದ್ದು ಏನಪ್ಪಾ ಅಂತ? ಅವ್ರು ಯಾರು ಫಸ್ಟ್ ಅಲ್ಲಿ ನಂಬಲ್ಲ ಸರ್. ನಮ್ದು ಸೋಪ್ ಆಗಲಿ ಯೂಸ್ ಮಾಡಿದ್ಮೇಲೆ ಅವ್ರು ನಂಬೋದು. ಇಲ್ಲ ಆಯ್ತು ಕೊಡಿ ಅಂತ ಹೇಳಿ ತಗೊಳ್ಳೋರು.
ಏನೇನ್ ತರಕಾರಿ ಸೋಪ್ ಇದೆ ಹೇಳ್ಬಿಡ್ರಿ ಹಂಗಾರೆ ನಿಮ್ಮ ಹತ್ರ. ಟೊಮೊಟೊ ಹಾಕ್ತಿವಿ, ಸೌತೆಕಾಯಿ, ಟೊಮಾಟೊ ಸೋಪು, ಸೌತೆಕಾಯಿ ಸೋಪು, ಬೀಟ್ರೂಟ್ ಸೋಪ್, ಕ್ಯಾರೆಟ್ ಹಾಕ್ತಿವಿ, ಪುದೀನ, ಕೊತ್ತಂಬರಿ, ಮತ್ತೆ ಹಾ ಬಟಾಣಿ, ಗ್ರೀನ್ ಬಟಾಣಿ ಬರುತ್ತಲ್ಲ ಸರ್, ಮಸೂರ್ ದಾಲ್ ಬರುತ್ತಲ್ವಾ, ಮತ್ತೆ ರೆಡ್ ಮಸೂರ್ ದಾಲು, ಅವೆಲ್ಲ ಹಾಕಿ ಮಾಡ್ತೀವಿ ಸರ್. ಅವೆಲ್ಲ ಒಂದ್ರಾಗೆ ಹಾಕ್ತೀರಾ ಬೇರೆ ಬೇರೆನಾ? ಒಂದೊಂದ್ ಸೋಪ್ಗೆ ಎಲ್ಲ ಮಿಕ್ಸ್ ಹಾಕಿರ್ತೀವಿ ಸರ್. ಮಲ್ಟಿಗ್ರೇನ್ ಸೋಪ್ ಅಂತಾನೆ ಇದೆ, ಅದಕ್ಕೆಲ್ಲ ಮಿಕ್ಸ್ ಹಾಕಿರ್ತೀವಿ. ಇಲ್ಲ ಕೆಲವೊಂದೆಲ್ಲ ಇಂಡಿವಿಜುವಲ್ ಹಾಕ್ತಿವಿ ಸರ್. ಈಗ ನಿಮ್ಮ ಹತ್ರ ಸೋಪ್ ತಗೋಬೇಕಂದ್ರೆ ಮತ್ತೆ ಹಿಂಗೆ ಹೇಳ್ಬೇಕು ಅವರು ಟೊಮಾಟೊ ಸೋಪ್ ಇಲ್ಲ ಆತರ ಅಲ್ಲ. ಈಗ ನಾವು ಸ್ಕಿನ್ ವೈಸ್ ಕೊಡ್ತೀವಿ ಸರ್. ಈಗ ಕೆಲವ್ರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಕೆಲವರು ಡ್ರೈ ಸ್ಕಿನ್ ಇರುತ್ತೆ, ಕೆಲವ್ರಿಗೆ ಆಯಿಲಿ ಸ್ಕಿನ್ ಇರುತ್ತೆ. ಆ ಸ್ಕಿನ್ ಸೆಟ್ ಆಗೋ ತರ ನಾವು ಸೋಪ್ ಮಾಡಿದೀವಿ. ಆಯಿಲಿ ಸ್ಕಿನ್ ಗೆ ಸಪರೇಟ್ ಮಾಡಿದೀವಿ. ಆಯಿಲ್ ಸ್ಕಿನ್ ಏನ್ ಮಾಡಿದ್ರಿ? ಚಾರ್ಕೋಲ್ ಸೋಪ್ ಇದೆ ಸರ್. ಚಾರ್ಕೋಲ್ ಅಂದ್ರೆ ಇದು ಕೊಬ್ಬರಿ ಇರುತ್ತಲ್ಲ ಸರ್, ಆ ಸಿಪ್ಪೆ ಫೀಲ್ ಬರುತ್ತಲ್ಲ, ಹಿಂದ್ಗಡೆ ಸಿಪ್ಪೆ ಬರುತ್ತಲ್ವಾ, ಅದು ಮಸಿ ಮಾಡ್ಬಿಟ್ಟು ಅದರಿಂದ ಸೋಪ್ ಮಾಡಿದೀವಿ ಇದನ್ನ. ತುಂಬಾ ಚೆನ್ನಾಗಿರುತ್ತೆ. ಆಯಿಲಿ ಸ್ಕಿನ್, ತುಂಬಾ ಆಯಿಲಿ ಇರುತ್ತಲ್ವಾ, ಎಣ್ಣೆ ಜಿಡ್ನಾಂಶ ಎಲ್ಲ ತುಂಬಾ ಚೆನ್ನಾಗಿ ತೆಗಿಯುತ್ತೆ ಸೋಪ್. ಹಿಂಗೆ. ಆಮೇಲೆ ತುಂಬಾ ಪಿಂಪಲ್ಸ್ ಎಲ್ಲ ಪಿಗ್ಮೆಂಟೇಶನ್ ಎಲ್ಲ ಇರುತ್ತಲ್ವಾ, ಅದೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಇದರಲ್ಲಿ. ಹಾಗಾಗಿ ಸ್ಕಿನ್ ವೈಸ್ ಸೆಟ್ ಮಾಡಿದೀವಿ ಸರ್. ಮತ್ತೆ ಇನ್ನೊಂದೆರಡು ತೋರಿಸ್ರಿ, ಇನ್ನೊಂದಿಷ್ಟು. ಇದಾಯ್ತು. ಮತ್ತೆ ಇದು ಗ್ರೀನ್ ಆಪಲ್, ಇದು ಸ್ಟ್ರಾಬೆರಿ ಬಂದು ಡ್ರೈ ಸ್ಕಿನ್ ಗೆ ತುಂಬಾ ಸೂಟಬಲ್ ಸರ್. ಸ್ಟ್ರಾಬೆರಿ ಮತ್ತೆ ಗ್ರೀನ್ ಆಪಲ್ ತುಂಬಾ ಏನಾದ್ರು ಡ್ರೈ ಸ್ಕಿನ್ ಅಂದ್ರೆ ಆಯಿಲೇ ಇರಲ್ಲ, ಯಾವಾಗ ಡ್ರೈ ವೈಟ್ ಆಗೋದು ಸ್ಕಿನ್, ಮತ್ತೆ ಬೇಗ ಇದು ರಿಂಕಲ್ಸ್ ತರ ಬಂದ್ಬಿಡೋದು, ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಸೂಕ್ತ ಸರ್ ಈ ಸೊಪ್ಪು ಸ್ಟ್ರಾಬೆರಿ. ಇದು ಎಷ್ಟು ಸ್ಟ್ರಾಬೆರಿ ಹಾಕಿರ್ತೀರಿ ಇದ್ರಾಗೆ ಸರ್? ಒಂದಕ್ಕೆ ಅಂತಲ್ಲ, ನಾವು 1 kgಗೆ 2 kg ಸೋಪ್ಗೆ ಒಂದು 100 ಗ್ರಾಮ್ 200 ಗ್ರಾಮ್ಸ್ ಪೌಡರೇ ಹಾಕ್ತೀವಿ ಸರ್. ಸ್ಟ್ರಾಬೆರಿ ಪೌಡರ್ ಎಲ್ಲಿ ಸಿಗುತ್ತೆ ಇವೆಲ್ಲ? ಇಲ್ಲ, ಸ್ಟ್ರಾಬೆರಿ ತಗೊಂಡು ನಾವು ಅದಕ್ಕೆ ಸರ್ ಮಿಷನರಿ ಎಲ್ಲ ತಗೊಂಡಿಲ್ಲ, ಡಿಹೈಡ್ರೇಟ್ ಮಾಡಿಬಿಟ್ಟು ಅಂದ್ರೆ ಡ್ರೈ ಮಾಡಿಬಿಡ್ತೀವಿ ಸ್ಟ್ರಾಬೆರಿ ಎಲ್ಲ, ಅದನ್ನ ಪೌಡರ್ ಮಾಡಿ ಆ ಪೌಡರ್ ಇಂದ ಸೋಪ್ ಮಾಡ್ತೀವಿ. ನೀವೇ ಮನೆಗೆಲ್ಲ ರೆಡಿ ಮಾಡ್ತೀವಿ? ಹೌದು ಸರ್. ಆದಷ್ಟು ಎಲ್ಲ ಪೌಡರ್ಸ್ ನಾನೇ ಮಾಡ್ಕೊಂಡು ಅದರಿಂದ ಸೋಪು, ಶಾಂಪು ಇವೆಲ್ಲ ಮಾಡ್ತಾ ಇದ್ದೀವಿ ಸರ್. ಅದ್ಭುತ ರೀ. ಮತ್ತೆ ಕಾಫಿ ಸೋಪ್ ಇದೆ ಸರ್. ಕಾಫಿ ಸೋಪ್ ಇದು ಅಷ್ಟೇ ಸರ್. ಬೀನ್ಸ್ ಅಂದ್ರೆ ಬೀಜ ತಗೊಂಡ್ಬಿಟ್ಟು, ಕಾಫಿ ಬೀನ್ಸ್ ಎಲ್ಲ ಪೌಡರ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಸೋಪ್ ಮಾಡ್ತೀವಿ ಸರ್. ಇದು ಅಷ್ಟೇ, ಡ್ರೈ ಸ್ಕಿನ್ಗೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಸ್ನಾನ ಮಾಡಿದ್ರಿ ಇಲ್ಲಿ ಒಳಗಡೆನೂ ಕಾಫಿ, ಹೊರಗಡೆ ಬಂದ್ರೆ ಇನ್ನೊಂದು ಕಾಫಿ. ಹೌದು ಸರ್, ತುಂಬಾ ಜನ ಇಷ್ಟಪಡ್ತಾರೆ. ಇದು ಅಷ್ಟೇ, ಡ್ರೈ ಸ್ಕಿನ್ ಮತ್ತೆ ಏನಾದ್ರು ಪಿಗ್ಮೆಂಟೇಶನ್ ಅಂದ್ರೆ ಬಂಗು ಅಂತಾರಲ್ಲ ಸರ್, ಬಂಗು ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಇದು. ಅದ್ಭುತ. ಇನ್ನೊಂದು ಬಹಳ ಇಂಟ್ರೆಸ್ಟ್ ಐತಪ್ಪ, ಅಲ್ಲೇನೋ ಅಲೋವೆರಾ ಐತೆ ಮೇಲೆ. ಇದು ಅಲ್ವಿರಾ ಅಂದ್ರೆ ಅಲ್ವಿರಾ ಇದೆ ಅಲ್ವಾ ಸರ್, ಈ ಪೌಡರ್ ಇಂದಾನೇ ಮಾಡಿರ್ತೀವಿ ಸೋಪ್ ಇದು. ಹೌದಾ? ಇದು ಆಯಿಲಿ ಸ್ಕಿನ್ ಗೆ ತುಂಬಾ ಚೆನ್ನಾಗಿ ಅಲ್ವಿರಾ ಸೂಟ್ ಆಗುತ್ತೆ. ಹೌದು ಸರ್. ಮತ್ತೆ ಇದು ಗೋಟ್ ಮಿಲ್ಕ್ ಸೋಪ್ ಅಂತ, ಅಂದ್ರೆ ಇದು ಏನು ಮೇಕೆದು ಹಾಲ್ ಪುಡಿ ತಗೊಂತೀನಿ ಸರ್, ಅದ್ ನಾವು ಮಾಡಲ್ಲ. ಪೌಡರ್ ಹಾಲ್ದು ಪುಡಿ ಬರುತ್ತಲ್ವಾ, ಅದರಿಂದ ಸೋಪ್ ಮಾಡಿರೋಂಥದ್ದು. ಗೊತ್ತಾಯ್ತು ಬಿಡ್ರಿ. ಈಗ ಒಟ್ಟು ನಿಮ್ಮಲ್ಲಿರೋ ಸೋಪ್ ಎಲ್ಲಿ ಸಿಕ್ಕಲ್ಲ ಇವ? ಹೌದು ಸರ್, ಅದೆಲ್ಲ ಸಿಗಲ್ಲ. ಮತ್ತೆ ಇದು ಶಾಂಪೂ, ಇದು ಸೀಕಾಯಿ ಮತ್ತೆ ಅಲ್ವಿರಾ ಮತ್ತು ಸೋಪ್ ನೆಟ್ ಅಂತ ಬರುತ್ತಲ್ವಾ, ಅದರಿಂದ ಮಾಡಿರೋಂಥ. ಯಾವ್ದೇ ರೀತಿ ಕಲರ್ಸ್ ಕೆಮಿಕಲ್ಸ್ ಏನೂ ಹಾಕಿಲ್ಲ ಸರ್. ಹೌದಾ? ಇದು ತುಂಬಾ ಏರ್ ಫಾಲ್ಗೆಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ತರ ಇದೆ. ಮತ್ತೆ ದಾಸವಾಳ ಶಾಂಪೂ ಅಂತ ಬರುತ್ತೆ ಸರ್. ನೆಲ್ಲಿಕಾಯಿ, ದಾಸವಾಳ ಮತ್ತೆ ನೀಮು, ಬೇವ್ ಸೊಪ್ಪು ಹಾಕಿ ಮಾಡಿರೋಂಥದ್ದು. ಇದು ಅಷ್ಟೇ ಸರ್, ಡ್ಯಾಂಡ್ರಫ್ಗೆ ಮತ್ತೆ ಹೇರ್ ಫಾಲ್ಗೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಈ ತರ ಎಲ್ಲ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತೆ ಇಶ್ಯೂ, ಅದಕ್ಕೆ ಸೆಟ್ ಆಗೋ ತರಾನೇ ಮಾಡಿದೆ ಸರ್. ಅಂದ್ರೆ ಸುಮ್ಮನೆ ಸೋಪ್ ಮಾಡಿಲ್ಲ, ಎಲ್ಲದಕ್ಕೂ ಅಷ್ಟೇ, ಸೋಪು ಅಷ್ಟೇ, ಶಾಂಪೂನು ಅಷ್ಟೇ, ಎಲ್ಲಾನ ಸೆಟ್ ಮಾಡಿದೀವಿ ಸರ್. ಬಟ್ ನಿಮಗೆ ಹಿಂಗೆ ಹೇಳ್ಬೇಕಾ, ಇಂಥದ್ದು ಪ್ರಾಬ್ಲಮ್ ಇದೆ ಮೇಡಮ್ ಅಂದ್ರೆ ರೆಡಿ ಮಾಡಿ ಕೊಟ್ಬಿಡ್ತೀವಿ ಅಷ್ಟೇ. ಕೇಳೋದು ಹಂಗೆ ಕೇಳ್ತಾರೆ ಸರ್. ನನಗೆ ತುಂಬಾ ಏರ್ ಫಾಲ್ ಆಗ್ತಾ ಇದೆ, ಡ್ಯಾಂಡ್ರಫ್ ಇದೆ, ಅದಕ್ಕೇನೋ ಕೊಡ್ತೀರಾ ಕೊಡಿ ಅಂತ ಕೇಳ್ತಾರೆ, ನಾನು ಕೊಡ್ತಾ ಇದ್ದೀನಿ ಸರ್. ಸೊ ವಾಸಿನೂ ಆಗುತ್ತೆ, ಮತ್ತೆ ಅವ್ರು ಕಂಟಿನ್ಯೂ ಆಗ್ತಾರೆ ಸರ್ ರೆಗ್ಯುಲರ್ ಆಗಿ. ಎಷ್ಟಿದೆಯಲ್ಲ ರೇಟ್ ಸರ್? ಜಾಸ್ತಿನೇ, ಶುರುವಿನಿಂದ ಎಲ್ಲಿ ಆಗುತ್ತೆ ಎಂಡ್ ಹೇಳ್ಬಿಡಿ. ಈಗ ನೋಡಿ ಸರ್, ಇದು ಈ ಕಾಫಿ ಸೋಪ್ ಅಂತಾನೆ ಇದೆ, ಇದು 130 ರುಪೀಸ್ ಇದೆ ಸರ್. 130 ಇದೆ. ತಗೊಂಡಾಗ ನಾನು ಇನ್ನೂ ಡಿಸ್ಕೌಂಟ್ ಮಾಡೋನು ಕೊಟ್ಬಿಡ್ತೀನಿ ಸರ್. ಕೇಳ್ತಾರೆ, ಡಿಸ್ಕೌಂಟ್ ಕೇಳ್ತಾರೆ, ಅವ್ರಿಗೆಲ್ಲ ತುಂಬಾ ಕಮ್ಮಿಗೂ ಇದು ಮಾಡಿ ಕೊಟ್ಬಿಡ್ತೀನಿ. ಇಲ್ಲಪ್ಪ, ನಾನು ಒಂದು ಉದ್ಯಮ ಮಾಡ್ತೀನಿ, ಒಂದಿಷ್ಟು ನಿಮ್ಮ ಹತ್ರ ಸೋಪ್ ತಗೊಂಡು ನಾನು ವ್ಯಾಪಾರ ಮಾಡ್ತೀನಿ ಅಂದ್ರೆ ಕೊಡ್ತಾ ಇದೀವಿ. ಒಳ್ಳೆ ಮಾರ್ಜಿನ್ ಅಲ್ಲೇ ಕೊಡ್ತಾ ಇದೀವಿ. ಇದಾರೆ ಆತರ ತಗೊಂಡು ಮಾಡ್ತಿದ್ದಾರೆ. ನಿಮ್ಮಲ್ಲಿ ಆತರ ಜನ ಇದ್ದಾರೆ? ಹೌದು ಸರ್. ವೈಟ್ ಲೈಬ್ ನಾ ಸೋಪ್ಸ್ ಎಲ್ಲ ತಗೊಂಡು ವೈಟ್ ಲೈಬ್ಲಿಂಗ್ ಎಲ್ಲ ತಗೊಂತಾರೆ, ಅವ್ರ ಬ್ರ್ಯಾಂಡ್ ಹಾಕೊಂಡು ಮಾರ್ತಾ ಇದ್ದಾರೆ ಸರ್. ನೀವು ಅವ್ರ ಬ್ರ್ಯಾಂಡ್ ಹಾಕೊಂಡು ಮಾರ್ಬೋದಾ? ಖಂಡಿತ ಸರ್. ನಮ್ಗೇನು ಓದ್ಕೊಳ್ಳಿ ಬಿಡಿ ಸರ್, ನಮ್ಮ ತರನೇ ಅವರು ಚೆನ್ನಾಗಾಗ್ಲಿ.
ಅಷ್ಟೇ ಸರ್, ನಮ್ಗೆ ಖುಷಿನೇ ಕೊಟ್ಬಿಡ್ತೀವಿ. ಓಕೆ, ಸೇಮ್ ಕ್ವಾಲಿಟಿ ಏನು ಚೇಂಜ್ ಮಾಡಲ್ಲ? ಏನು ಗುಣಮಟ್ಟ ಅನ್ನೋದು ಏನು ಫಸ್ಟ್ ಹೆಂಗಿತ್ತು ಇವಾಗ ಅದನ್ನೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೆ ಸರ್. ಹಾಗೆ ಒಂದ್ ಲೆವೆಲ್ಗೆ ಬರ್ತಾ ಇದೆ ಸರ್. ಅದರಿಂದ ಸರ್, ನೋಡ್ತಾ ಇರ್ತಕ್ಕಂಥವ್ರು ನಿಮ್ ಸೋಪ್ ತರಿಸ್ಬೇಕಂದ್ರೆ ಅಥವಾ ಹೇಗೆ ಇದು ಎಲ್ಲಿ? ಸರ್, ನಮ್ದೇ ಕಂಪ್ನಿದು ವೆಬ್ಸೈಟು ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಅಲ್ಲೂ ಆರ್ಡರ್ ಮಾಡ್ಬೋದು. ಏನಂತ ಐತಿ? ವೆಬ್ಸೈಟ್ ಅಲ್ಲಿ ಸುಖಿ ಹರ್ಬಲ್ಸ್ ಸರ್, www.sukhiharbals.com ಅಂತ ಬರುತ್ತೆ. ನಂಬರ್ ಕಾಲ್ ಮಾಡಿದ್ರು ವಾಟ್ಸಪ್ ಅಲ್ಲಿ ಅಡ್ರೆಸ್ ಅಲ್ಲೇ ಕಳಿಸಿ, ಈ ತರ ಪ್ರಾಡಕ್ಟ್ ಬೇಕು ಅಂದ್ರೆ ಕಳಿಸ್ಕೊಡ್ತೀವಿ ಸರ್. ಓಕೆ, ಅದ್ಭುತ. ಹಾಂ, ಸೊ ಓಕೆ, ಈಗ ಈ ಅಡ್ರೆಸ್ಸಿಗೆ ಬಂದು ತಗೋಬಹುದು ಅವರು? ತಗೋಬಹುದು ಸರ್, ಬಂದು ನೋಡಿ ತಗೊಳ್ಳೋರು ಇದ್ದಾರೆ, ತಗೋಬಹುದು ಸರ್. ಮುಂದೆ ನಿಮ್ಮ ಕನಸು? ಅದೇ ಸರ್, ನಾನು ಇನ್ನ ಹೆಚ್ಚು ನೈಸರ್ಗಿಕ ಉತ್ಪನ್ನಗಳು ಉತ್ಪಾದಿಸಬೇಕು ಅಂತ, ಆಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚು ಬೆಳಿಬೇಕು ಅಂತ ಇದೆ ಸರ್. ಪ್ರಯತ್ನಿಸ್ತಾ ಇದ್ದೀವಿ ನಾನು. ಬಟ್ ನಾನು ಭಾಳ ಖುಷಿ ಆಗೋದೇನೆಂದರೆ, ನಿಮ್ದು ಯಾವುದೋ ಒಂದು ಫ್ಯಾಷನ್ ಇಲ್ಲಿವರೆಗೆ ನೀವು ಬಿಟ್ಟಿಲ್ಲ ನೋಡ್ರಿ, ಅದನ್ನ ಹಿಂಗೆ ಕನ್ವರ್ಟ್ ಮಾಡಿದ್ರಿ, ಉದ್ಯಮ ಕನ್ವರ್ಟ್ ಮಾಡಿದ್ರಿ. ಹೌದು ಸರ್, ಯಾಕಂದ್ರೆ ಜನಗಳು ತುಂಬಾ ಕೆಮಿಕಲ್ ಹಿಂದೆ ಹೋಗ್ಬಿಟ್ಟು ಏನೇನೋ ಕ್ಯಾನ್ಸರ್ ಅಂತ ಇನ್ನೊಂದೆಲ್ಲ ತುಂಬಾ ಕೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ಜನ ತಿಳ್ಕೋಬೇಕು ಸರ್, ಈ ಥರ ಅಂದರೆ ಈ ಥರ ಇದೆ ರಿಯಾಲಿಟಿ ಇರೋ ಸೋಪ್ಸು, ಶಾಂಪು ಈ ಥರ ಎಲ್ಲ ಬೆಳೆಸಿದಾಗ ತುಂಬ ಎಲ್ಲ ಹೆಲ್ಪ್ ಆಗುತ್ತೆ ಸರ್ ಅವ್ರಿಗೆ. ಓಕೆ, ಅದ್ಭುತ, ಇಂಟ್ರೆಸ್ಟಿಂಗ್ ರೀ. ಹಾಂ, ಖುಷಿ ಆಯಿತು. ಅದ್ರ ಜೊತೆಗೆ ಒಟ್ಟು ಎಷ್ಟು ಪ್ರಾಡಕ್ಟ್ ನಿಮ್ದಿದೆ ಸರ್? ಈಗ ನಮ್ದು 50 ಮೇಲೆ ಹೋಗಿದೆ ಸರ್, 55 ಪ್ರಾಡಕ್ಟ್ ಏನೋ ಬರ್ತಾ ಇದೆ ಎಲ್ಲ. ಹೌದಾ? ಹೌದು ಸರ್, ಶಾಂಪೂಸು, ಜೆಲ್ಲು, ಫೇಸ್ ಪ್ಯಾಕು, ಕ್ರೀಮು, ಮಾಯಶ್ಚರೈಸಿಂಗ್ ಕ್ರೀಮ್ ಅಂತೆ, ಬಾಡಿ ಲೋಷನ್ನು, ಈ ಥರ ಎಲ್ಲ ತುಂಬ ಪ್ರಾಡಕ್ಟ್ಸ್ ಇದೆ ಸರ್. ಅಲ್ಲಿ ನೋಡಿ, ಹಿಂದೆ ನೋಡ್ತಾ ಇದ್ದೀನಿ ಅಷ್ಟು ಸರ್ಟಿಫಿಕೇಟ್ಸ್ ಎಲ್ಲ ಇದೆ, ಏನ್ರಿ ಅವೆಲ್ಲ? ಅದೇ ಸರ್, ಟೆಸ್ಟಿಮೋನಿಯಲ್ಸ್ ಕೊಟ್ಟಿದ್ದಾರೆ ಎಲ್ಲ ಕಸ್ಟಮರ್ಸು. ಹೌದಾ? ಹೌದು ಸರ್. ಓಕೆ, ಬಟ್ ಇದು ಈ ಸೋಪಿಂದ ಯಾವುದೇ ಆರೋಗ್ಯಕ್ಕೆ ಹಾನಿಕರ ಇಲ್ಲ, ಟೆಸ್ಟ್ ಆಗಿರೋದಾ ಇದು? ಹೌದು ಸರ್, ಲ್ಯಾಬ್ ಟೆಸ್ಟ್ ಆಗಿದೆ. ಲ್ಯಾಬ್ ಟೆಸ್ಟ್ ಆಗಿದೆ? ಹೌದು ಸರ್. ಸೊ ಅದರದ್ದು ನಿಮ್ಮ ಹತ್ರ ರೆಕಾರ್ಡ್ಸ್ ಇದೆ? ಹೌದು ಸರ್, ರಿಪೋರ್ಟ್ಸ್ ಇದೆ. ಯಾಕಂದ್ರೆ ನೋಡ್ತಕ್ಕಂಥವ್ರಿಗೆ ಆರೋಗ್ಯ ಆಗಿರೋದ್ರಿಂದ ನಾವು ಅದನ್ನ ಹೇಳಲೇಬೇಕಾಗಿದೆ. ಹೌದು ಸರ್, ಖಂಡಿತ ಬೇಕೇ ಬೇಕಾಗುತ್ತೆ ಲ್ಯಾಬ್ ಟೆಸ್ಟ್. ಅಂದ್ರೆ ಇವನ್ನೆಲ್ಲ ನಿಮ್ಮ ಸರ್ಕಾರದವ್ರು ಲೋನ್ ಕೊಟ್ಟಿರೋದ್ರಿಂದ ಅದನ್ನೆಲ್ಲ ಪ್ರೊಸೀಜರ್ ಫಾಲೋ ಮಾಡಿದಿರಿ ನೀವು? ಹೌದು ಸರ್, ಪ್ರತಿಯೊಂದು ಫಾಲೋ ಮಾಡಲೇಬೇಕಾಗುತ್ತೆ, ಪ್ರತಿಯೊಂದು ಮಾಡಿದ್ದೀವಿ ಸರ್. ಹಳ್ಳಿಯಲ್ಲಿ ಇದ್ಕೊಂಡು ಇಂಥ ಬಿಸ್ನೆಸ್ ಶುರು ಮಾಡ್ಬೋದಾ? ಖಂಡಿತ ಮಾಡ್ಬೋದು ಸರ್. ಅವ್ರಿಗೊಂದು ನಿಷ್ಠೆ ಅಂತ ಇರಬೇಕು, ಪ್ರಾಮಾಣಿಕತೆ, ನಿಷ್ಠೆ ಅನ್ನೋದಿದ್ರೆ, ಅಂದ್ರೆ ಧೈರ್ಯನೂ ಇರಬೇಕು ಸರ್. ಯಾವುದೋ ಒಂದು ಕನಸು ಕಾಣ್ಬಿಟ್ಟು ಅದು ಹಂಗೆ ಬಿಡಬಾರ್ದು, ಅದನ್ನ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ಬೇಕು. ಕನಸು ನನಸು ಮಾಡ್ಕೊಳಕ್ ಖಂಡಿತ ಪ್ರಯತ್ನ ಮಾಡ್ತಾ ಇದ್ದ ಯಾವುದೇ ಫೀಲ್ಡಲ್ಲಿ ಆಗಲಿ ಸರ್, ಯಾವುದೋ ಉದ್ಯಮ ಮಾಡಬೇಕು, ಸಕ್ಸಸ್ ಖಂಡಿತ ಸಿಕ್ಕುತ್ತೆ ಸರ್. ಓಕೆ, ಈಗ ಇನ್ನೊಂದು ಬರುತ್ತೆ, ಈಗ ಹೊಸದಾಗಿ ಶುರು ಮಾಡ್ಬೇಕಾದಾಗ ಈಗ ಸೋಪ್ ನಿಜವಾಗ್ಲೂ ಮಾಡಬೇಕು ಅಂತಂದ್ರೆ ಎಷ್ಟು ಬಂಡವಾಳ ಬೇಕ್ರಿ? ನಮ್ಮ ಹತ್ರ ಅಷ್ಟಿಲ್ಲಪ್ಪ ದುಡ್ಡು, ಎಷ್ಟರಲ್ಲಿ ಶುರು ಮಾಡ್ಬೋದು ಇದನ್ನು? ಮಾಡ್ಬೋದು ಸರ್, ಒಂದು 5,000 ಇದ್ರೂ ಶುರು ಮಾಡ್ಕೋಬೋದು ಸರ್. ನಾವೆಲ್ಲ ಒಂದು 500 ರೂಪಾಯಿಂದಾನೇ ಶುರು ಮಾಡಿದ್ವಿ ಸರ್. ಒಂದು ಸೋಪಿಂದನೂ 500 ರೂಪಾಯಿಂದಾನೇ ಶುರು ಮಾಡ್ಕೊಂಡಿದ್ವಿ ಸರ್, ಆರಾಮಾಗಿ ಮಾಡ್ಕೋಬೋದು ಸರ್. ತೊಂದರೆ ಬಿಸ್ನೆಸ್ ಶುರುವಾಗಿದ್ದು 500 ರೂಪಾಯಿ ಒಂದೇ ಒಂದು ಸೋಪಿಂದ? ಹೌದು ಸರ್, ಖಂಡಿತ. ಅದ್ಭುತ ರೀ. ಓಕೆ, ಥ್ಯಾಂಕ್ ಯು ಮೇಡಮ್, ಭಾಳ ಖುಷಿ ಆಯಿತು ನಿಮ್ಮ ಕತೆ ಕೇಳಿ. ಇನ್ನೂ ದೊಡ್ಡದಾಗಲಿ, ಇನ್ನೊಂದಿಷ್ಟು ವಿಡಿಯೋಗಳು ನಾವು ಮಾಡಂಗಾಗಲಿ, ದೊಡ್ಡ ಮಾಡ್ರಿ, ಇಂಥ ತಾಯಂದರಿಗೆ 100 ಜನಕ್ಕೆ ಕೆಲಸ ಕೊಡಂಗಾಗಲಿ ಅಲ್ವಾ? ಇದೊಂದು ಸ್ಫೂರ್ತಿ ಕತೆ ಆಗಲಿ ನಿಮ್ಮವ್ರದ್ದು. ಬಟ್ ಇನ್ನೂ ಒಂದು ಕಿವಿ ಮಾತು ನೀವೇನು ಹೇಳಿದ್ರಿ ಅಂದರೆ, ಬರೀ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ, ಓಡಾಡಬೇಕು. ಮತ್ತು ಎಲ್ಲಿ ಜಾತ್ರೆ ನಡೆಯುತ್ತೋ, ಎಲ್ಲಿ ಏನೇನು ನಡೆಯುತ್ತೋ, ಮೇಳಗಳು ಎಲ್ಲಿ ನಡೆಯುತ್ತೋ ಅಲ್ಲೆಲ್ಲ ನಿಮ್ಮ ಸ್ಟಾಲ್ ಹಾಕಿರ್ತೀರಿ? ಹೌದು ಸರ್, ಪ್ರತಿಯೊಂದು ಕಡೆನೂ ನಮ್ಮ ಸ್ಟಾಲ್ ಇರುತ್ತೆ, ಹುಡ್ಕೊಂಡು ಹೋಗಿ ಹಾಕಿರ್ತೀವಿ ಸರ್. ನಮ್ಮ ಇದು ಹೇಗೆ ಸಿಕ್ತು ನಿಮಗೆ, ನಮ್ಮ ಅಡ್ರೆಸ್ಸು? ನಮ್ಮ ಇದರಲ್ಲೇ ಸರ್, ಮೇಳದಲ್ಲೇನೆ ಸಿಕ್ಕಿದ್ದು. ಒಬ್ಬರು ದಾವಣಗೆರೆಯಲ್ಲಿ ಬಂದಿದ್ರು, ಅವರು ಎಲ್ಲ ಅಡ್ಗೆ ದಿನಸಿ ಎಲ್ಲ ಮಾಡ್ತಾರೆ. ಗೀತಾಂಜಲಿ ಅವರು ಹೇಳಿದ್ರು, ಇಲ್ಲ ಸಾರ್ನ ಮೀಟ್ ಮಾಡು, ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ. ಹಾಗಾಗಿ ಅವ್ರು ಕೊಟ್ರು ಸರ್ ನನಗೆ. ಹಾಗಾಗಿ ಹಂಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್. ಅವ್ರು ತುಂಬಾ ಹೆಲ್ಪ್ ಆಯ್ತಂತೆ ಹೇಳಿದ್ರು. ಥ್ಯಾಂಕ್ ಯು ಮಾ, ನನಗೂ ಬಹಳ ಖುಷಿ ಆಯ್ತು ನಿಮ್ಮ ಕತೆ ಕೇಳಿ. ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಬೆಳೀರಿ, ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್, ನಿಮ್ಮ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.